2024 ಸಾರ್ವತ್ರಿಕ ಚುನಾವಣೆ ಹತ್ತಿರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುದಿಯ ತಲೆಮುರೈ ದ ಫೆಡರಲ್ ಎರಡು ಕೂಡ ಆಪ್ಟ್ ಸಂಸ್ಥೆ ಜೊತೆಗೆ ಸೇರಿ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದೆ. ಆ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶಗಳೇನಿದೆ, ನಮ್ಮ ಫೈಂಡಿಂಗ್ಸ್ ಏನಿದೆ, ಅದನ್ನ ನಾವು ಹಂಚ್ಕೊಳ್ತೀವಿ. ಈ ಸಂವಾದಕ್ಕೆ ಬಂದಿರುವಂತ ಎಲ್ಲರನ್ನೂ ನಾನು ದ ಫೆಡರಲ್ ಮತ್ತೆ ಪುದಿಯ ತಲೆಮುರೆ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇಲ್ಲಿರೋರ್ನ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿ ನನ್ನ ಜೊತೆಗಿರೋರು KS ದಕ್ಷಿಣಾಮೂರ್ತಿ ಅಂತ. ಈಸ್ ಅ ವೆರಿ ವೆಲ್ ನೋನ್ ಜರ್ನಲಿಸ್ಟ್ and he is the managing editor of the Federal. ರಮೇಶ್ ಬಾಬು ಕಾಂಗ್ರೆಸ್ಸಿನ ವಾಕ್ತಾರರು ಮತ್ತೆ ಬಹಳ ವರ್ಷಗಳಿಂದ ರಾಜಕೀಯವನ್ನ ನೋಡಿದವರು, ರಾಜಕೀಯವನ್ನ ತಿಳ್ಕೊಂಡವರು. ದರ್ಶನ್ ಜೈನ್ ಆಮ್ ಆದ್ಮಿ ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ಹರಿಪ್ರಕಾಶ್ ಕೋಣೆಮನೆ ಅವರು ತೀರಾ ಇತ್ತೀಚಿನ ತನಕ ಪತ್ರಕರ್ತರಾಗಿದ್ದವರು. ಈಗ ಅವರು ಭಾರತೀಯ ಜನತಾ ಪಕ್ಷದ ಅಧಿಕೃತ ವಾಕ್ತಾರರಾಗಿದ್ದಾರೆ. ಎಲ್ರಿಗೂ ನಾನು ಈ ನಮ್ಮ ಸಂವಾದಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಒಂದೇನಂತ ಹೇಳಿದ್ರೆ 2024 ಚುನಾವಣೆ ಇನ್ನು ಕೇವಲ ಎರಡೂವರೆ ತಿಂಗಳು ಇರಬಹುದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಡೇಟ್ಸ್ ಟು ಬಿ ಅನೌನ್ಸ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್. ನಂಬರ್ 1, ಚುನಾವಣಾ ಆಯೋಗ ಯಾವಾಗ ಅನೌನ್ಸ್ ಮಾಡುತ್ತೆ ಮೇಲೆ ಡಿಪೆಂಡ್ ಆಗಿದೆ. ತೀರಾ ಹತ್ತಿರದಲ್ಲಿದೆ. ಈ ಹೊತ್ತಿನಲ್ಲಿ ನಾವು ಮತದಾರರ ನಾಡಿ ಮಿಡಿತ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಪುದಿಯ ತಲೆಮುರೆ ಮತ್ತೆ ದ ಫೆಡರಲ್ ಆಕ್ಟ್ ರಿಸರ್ಚ್ ಸಂಸ್ಥೆ ಜೊತೆಗೆ ರಾಷ್ಟ್ರಾದ್ಯಂತ ಒಂದು ವಿಸ್ತೃತವಾದ ಸಮೀಕ್ಷೆ ನಡೆಸಿದೆ. ಆ ಸಮೀಕ್ಷೆಯ ಫೈಂಡಿಂಗ್ಸ್ ಏನು, ಆ ಸಮೀಕ್ಷೆ ಏನ್ ಹೇಳುತ್ತೆ, ಅದನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೆ ಸಮೀಕ್ಷೆಯನ್ನ ಕುರಿತು ನಿಮ್ಮ ಪ್ರತಿಪಕ್ಷದವರಿಗೂ ಅವರ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಅದು ನಮ್ಮ ಉದ್ದೇಶ. ಮೂರನೇದು, ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಫಸ್ಟ್ ಆಫ್ ಆಲ್ ಚುನಾವಣಾ ಪೂರ್ವ ಸಮೀಕ್ಷೆ. ಎರಡನೇದು, ಇದನ್ನ ನಾವು 19 ರಾಜ್ಯಗಳ 82 ಪ್ರಾತಿನಿಧಿಕ ಲೋಕಸಭಾ ಕ್ಷೇತ್ರಗಳ 1314 ನಗರಗಳಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದೀವಿ. ಆಮೇಲೆ ಈ ಸಮೀಕ್ಷೆಯನ್ನು ನಡೆಸಿದ ಕಾಲ ಅವಧಿ ಯಾವುದು? ಯಾಕೆಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಕೂಡ ದೇಶದ ರಾಜಕಾರಣದಲ್ಲಿ ನೂರಾರು ಬದಲಾವಣೆಗಳಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಈ ಸಮೀಕ್ಷೆ ನಾವು ನಡೆಸಿದ್ದು ನವೆಂಬರ್ 2023ರಿಂದ ಜನವರಿ 2024 ನಡುವೆ ನಡೆಸಿದ್ದು. ಸಮೀಕ್ಷೆ ಮಾಡಬೇಕಾದ್ರೆ ನಾವು ಎಲಿಜಿಬಲ್ ವೋಟರ್ಸ್, ಅರ್ಹ ಮತದಾರರನ್ನ ಒಂದು ಅನಿಶ್ಚಿತ ಕ್ರಮದಲ್ಲಿ ಅಂದ್ರೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತೆ ತುಂಬಾ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಸಮೀಕ್ಷೆ ಮಾಡದಂತಹ ಸಂಸ್ಥೆ ಪ್ರತಿನಿಧಿಗಳು ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವರ ಹತ್ರ ಮಾತಾಡಿ ಅವರಿಂದ ಮಾಹಿತಿ ತಗೊಂಡು ಮಾಹಿತಿಯ ಆಧಾರದ ಮೇಲೆ ಸಮೀಕ್ಷೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಅಂಶ ಹೇಳಬೇಕು, ಇಲ್ಲಿ ಪ್ರಶ್ನೆಗಳನ್ನು ನಾವು ಆ ಜನಗಳ ಭಾಷೆಯಲ್ಲೇ ಕೇಳಿದ್ದೀವಿ. ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಒಡಿಯಾ ಹಾಗೂ ಬಾಂಗ್ಲಾ ಭಾಷೆಗಳಲ್ಲಿ ನಾವು ಅವರನ್ನ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಈ ಸ್ಯಾಂಪಲ್ಸ್ ಬಗ್ಗೆ ಹೇಳೋದಾದ್ರೆ 82 ಕ್ಷೇತ್ರಗಳಲ್ಲಿ ಪ್ರತಿ 82 ಕ್ಷೇತ್ರಗಳಲ್ಲಿ ತಲಾ 400 ಮಂದಿಯನ್ನ ಪ್ರತಿಕ್ರಿಯೆಯನ್ನ ತಗೊಂಡಿದ್ದೀವಿ. ನಾವು ದೇಶಾದ್ಯಂತ ಒಟ್ಟು ನಾವು ಸಮೀಕ್ಷೆ ಮಾಡಿರೋ ರೆಸ್ಪಾಂಡೆಂಟ್ಸ್ ಸಂಖ್ಯೆ 35,905. ಇವರೆಲ್ಲರೂ ಅರ್ಹ ಮತದಾರರು. ಇವರು ನೀಡಿರೋ ಮಾಹಿತಿಯ ಮೇಲೆ ನಮಗೆ ಸಿಕ್ಕಿರೋ ಮಾಹಿತಿಯನ್ನ ನಾವು ಕೊಲ್ಯಾಟ್ ಮಾಡಿ ಅದರ ಆಧಾರದ ಮೇಲೆ ಸಮೀಕ್ಷೆಯ ಫಲಿತಾಂಶವನ್ನ ನಾವು ನೀಡ್ತಾ ಇದ್ದೀವಿ. ಈ ಸಮೀಕ್ಷೆಯಿಂದ ಕೆಲವು ಅಂಶಗಳು ಹೊರಗಡೆ ಬಂದಿದೆ. ಅದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅಂದ್ರೆ ರಾಷ್ಟ್ರ ಮಟ್ಟದ ಒಟ್ಟಾರೆ ಕ್ಯಾನ್ವಾಸ್ ಅಲ್ಲಿ ಇಟ್ಕೊಂಡು ನೋಡೋದಾದ್ರೆ ಕೆಲವು ಸಂಗತಿಗಳು ಕಾಣುತ್ತೆ. ಮೋದಿ ಅವರು 3ನೇ ಅವಧಿಗೂ ಪ್ರಧಾನಿಯಾಗಲಿ ಎಂಬ ಆಶಯ ಮತದಾರರದ್ದು ವ್ಯಕ್ತವಾಗಿದೆ. ಆಮೇಲೆ ನಾವು ಕೇಳಿದ ಇನ್ನೊಂದು ಪ್ರಶ್ನೆ, ಅಚ್ಚುಮೆಚ್ಚಿನ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು ಇಂದ ಹಿಡಿದು
ಇವತ್ತಿನ ನರೇಂದ್ರ ಮೋದಿ ಅವರ ತನಕ ಎಲ್ಲ ಪ್ರಧಾನಿಗಳ ಹೆಸರುಗಳನ್ನ ಕೊಟ್ಟು ಕೇಳಿದೀವಿ. ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರ ನರೇಂದ್ರ ಮೋದಿ ಅನ್ನುವಂಥ ಉತ್ತರ. ಆಮೇಲೆ ಕೇಂದ್ರ ಸರ್ಕಾರ, ಇದು ಲೋಕಸಭೆ ನಡೀತಿರೋ ಚುನಾವಣೆ ಆದ್ರಿಂದ ಲೋಕಸಭೆಯನ್ನ ಪ್ರತಿನಿಧಿಸ್ತಾ ಇರುವಂತಹ ರಾಜಕೀಯ ಪಕ್ಷವಾದ NDA ಮೈತ್ರಿಕೂಟ ಯಾವ ಯಾವ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟ ಆಗಿದೆ ಅಂತ ನಾವು ಕೇಳಿದ್ವಿ ಒಂದು ಪ್ರಶ್ನೆ. ಆ ಪ್ರಶ್ನೆ ಕೂಡ ನಮಗೆ ಸಿಕ್ಕಿರೋ ಉತ್ತರ ಯುನೈಟೆಡ್ ಪೇಮೆಂಟ್ ಇಂಟರ್ಫಿಯರೆನ್ಸ್, ಅಂದ್ರೆ UPI ಅಂತ. ಅದು ಎಸ್ ಸರ್, ಇಂಟರ್ಫೇಸ್ ಸಾರಿ ಇಂಟರ್ಫೇಸ್, ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್. ಮತ್ತೆ ಉಚಿತ ಪಡಿತರವನ್ನ ಕೊಟ್ಟಂತಹ, ಅಂದ್ರೆ ಕೋವಿಡ್ ಕಾಲದಲ್ಲಿ ಕೊಟ್ಟಂತಹ, ಅಲ್ಲಿಂದ ಹಿಡಿದು ಇದುವರೆಗೂ ಕೊಟ್ಟಿರುವಂತಹ ಉಚಿತ ಪಡಿತರ ಏನಿದೆ ಅದನ್ನ ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ನಾವು ಈ ಹಿಂದೆ ಬಿಹಾರದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಬಂದಾಗ, ಕ್ಯಾಸ್ಟ್ ಸೆನ್ಸಸ್ ಒಂದು ಆಲ್ಟರ್ನೇಟಿವ್ ನರೇಟಿವ್ ಅಥವಾ ಪರ್ಯಾಯ ಕಥನ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಸಮೀಕ್ಷೆನಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಥವಾ ಜಾತಿ ಗಣತಿ ಅನ್ನೋದು ಒಂದು ಪರ್ಯಾಯ ಕಥನ ಆಗುವ ಸಾಧ್ಯತೆಯ ಬಗ್ಗೆ ಮತದಾರರು ಆಸಕ್ತಿ ತೋರಿಸಿಲ್ಲ ಅಂತ ನಮ್ಮ ಸಮೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಆದರೆ ಮತದಾರರಿಗೆ ಕೇಳಿದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯ ಬಗ್ಗೆ ಅವರದ್ದು ತುಂಬಾ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಕಳೆದ 5 ವರ್ಷದಲ್ಲಿ 6-7 ದಿನಗಳಲ್ಲಿ ನಾವು ಗುಜರಾತ್ ರಾಜ್ಯ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಕೇರಳ, ಬಿಹಾರ್, ಜಾರ್ಖಂಡ್ ಇಷ್ಟು ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಇದೆ, ಜನ ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ, ಯಾವ ಪಕ್ಷವನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ನಾವು ಕೊಟ್ಟಿದ್ದೀವಿ. ದ ಫೆಡರಲ್ ಕರ್ನಾಟಕ, ದ ಫೆಡರಲ್ ವೇದಿಕೆ ಮತ್ತೆ ಪುದಿಯ ತಲೆಬುರೆನಲ್ಲಿ ಇದು ದಿನನಿತ್ಯ ಪ್ರಸಾರ ಆಗ್ತಾ ಇದೆ. ಸೊ ಈಗ ನೇರವಾಗಿ ನಾವು ಕರ್ನಾಟಕ ಪ್ರಶ್ನೆ, ಇವತ್ತು ನಾವು ಕರ್ನಾಟಕ ಮತ್ತು ಒಡಿಶಾ 2 ರಾಜ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಕಡಿಮೆ ನಾವು ಕರ್ನಾಟಕ ರಾಜ್ಯವನ್ನ ಸಮೀಕ್ಷೆಯ ಪ್ರಕಾರ, ಅರುಣ್ ವೋಟ್ ಶೇರ್, ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 57.27% ಮತದ ಪಾಲು ದಕ್ಕಿದರೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ಗೆ 28.45% ಮತದ ಪಾಲು ಸಿಕ್ಕಿದೆ. ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ 11.63% ಮಂದಿ ನಾನು ಹೇಳಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಪ್ರಶ್ನಾವಳಿಗಳಿಗೆ ಉತ್ತರಿಸಿದ್ದಾರೆ. ಮತ್ತೆ ವೋಟ್ ಶೇರ್ ಲೆಕ್ಕದಲ್ಲೇ ತಗೊಂಡ್ರೆ JDSಗೆ ದಕ್ಕಿರೋದು ಕೇವಲ 1% ಅಷ್ಟು ಮತ ಮಾತ್ರ. 2019ಕ್ಕೆ ಹೋಲಿಸಿದರೆ ಬಿಜೆಪಿಗೆ ಮತ ಗಳಿಕೆ ಪ್ರಮಾಣ 2019ಕ್ಕೆ ಹೋಲಿಸಿದರೆ 6.02% ಮಾತ್ರ ಹೆಚ್ಚಾಗಿದೆ. ಆದರೆ 28 ಸ್ಥಾನಗಳಲ್ಲಿ 26 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಸಮೀಕ್ಷೆ ಸೂಚಿಸ್ತಾ ಇದೆ. ಕಾಂಗ್ರೆಸ್ ಮತಗಳಿಕೆ ಪ್ರಮಾಣ 3.66% ಕುಸಿದಿದೆ, ಕೇವಲ 2 ಸ್ಥಾನ ಗೆಲ್ಲುವುದಾಗಿ ನಮ್ಮ ಸಮೀಕ್ಷೆ ಸೂಚಿಸ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನತ್ತ 42.80% ಮತದಾರರು ಒಲಿದಿದ್ದರೆ, ಬಿಜೆಪಿಯ ಶೇಕಡಾವಾರು ಮತಗಳಿಗೆ 36% ಮತದಾರರು, ರಾಹುಲ್ 36% ಮತಗಳು ಅವರಿಗೆ ದಕ್ಕಿದೆ. ಅಂದ್ರೆ ವಿಧಾನಸಭೆಗಿಂತ ಅಷ್ಟರ ಮಟ್ಟಿಗೆ ಹೆಚ್ಚಿನ ಮತವನ್ನು ಅವರು ಗಳಿಸಿಕೊಂಡಿದ್ದಾರೆ. ಇನ್ನೊಂದು, ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಅಂತ ಹೇಳಿರೋ ಸಂಖ್ಯೆ ಕರ್ನಾಟಕದಲ್ಲಿ 35.39% ಜನ ಅಂತ ಹೇಳಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಿಮ್ಮ ಮಾಹಿತಿಗಾಗಿ. ನಾವು ಈ ಸಂಬಂಧಪಟ್ಟ ಹಾಗೆ ಮೊದಲು ನಾನು ಬಿಜೆಪಿಯ ವಕ್ತಾರರಾದ ಹರಿಪ್ರಕಾಶ್ ಕೋಣೆ ಅವರನ್ನ
ಪ್ರತಿಕ್ರಿಯೆ ಕೇಳಕ್ ಬಯಸ್ತೀನಿ. ನೀವು ಈ ಸಮೀಕ್ಷೆಯನ್ನ ಯಾವ ರೀತಿಯಲ್ಲಿ ನೋಡ್ತೀರಿ? ನಿಮಗೆ ಸಮೀಕ್ಷೆಯ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಮುರಳೀಧರ್ ಖಜಾನೆ ಸರ್, ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಈ ಎಫರ್ಟ್ ಅನ್ನ ನಾನು ಅಭಿನಂದಿಸ್ತೀನಿ. ಯಾಕೆಂದ್ರೆ ಮಾಧ್ಯಮ ಸಂಸ್ಥೆಗಳು ಚುನಾವಣಾ ಪೂರ್ವದಲ್ಲಿ, ಅದು ಯಾವುದೇ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು ಈ ರೀತಿಯಾದಂತ ಎಕ್ಸರ್ಸೈಸ್ ಮಾಡುವಂಥದ್ದು ಬಹಳ ಅಭಿನಂದನಾರ್ಹ ಕೆಲಸ. ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಮ್ಮ ಮತದಾರರನ್ನ ಜಾಗೃತಿ ಮಾಡೋ ದೃಷ್ಟಿಯಿಂದ ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಕುರಿತಾಗಿ ಅವೇರ್ನೆಸ್ ಮೂಡಿಸೋ ದೃಷ್ಟಿಯಿಂದ ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಜನಕ್ಕೆ ತಲುಪಿದೆಯೋ ಇಲ್ವೋ ಅಂತ ಆಳುಗರಿಗೆ ತಿಳ್ಕೊಳ್ಳೋ ದೃಷ್ಟಿಯಿಂದ ಈ ತರದ ಎಫರ್ಟ್ ಬಹಳ ಇಂಪಾರ್ಟೆಂಟ್. ಇದು ಯಾವುದೋ ಒಂದು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕಿಂತ ಟೋಟಲಿ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಈ ರೀತಿಯಾದಂತ ಕೆಲಸಗಳು ಅನುಕೂಲ ಆಗುತ್ತೆ. ಸೊ ಇದು ಅದಕ್ಕೋಸ್ಕರ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ಎರಡನೇ ಸಂಗತಿ ನಾನು ಅಬ್ಸರ್ವ್ ಮಾಡಿದ್ದು, ನೀವು ಒಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಟು ಸ್ಯಾಂಪಲ್ ಸರ್ವೆಯನ್ನ ನೀವು ಮಾಡಿದ್ದೀರಿ. ಅದರಲ್ಲಿ ಯಾವ್ಯಾವುದು ಜನಕ್ಕೆ ಇಷ್ಟ ಆಗಿದೆ, ಯಾವುದು ಜನಕ್ಕೆ ಇಷ್ಟ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ತಾವು ತೆಗೆದಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಉಚಿತ ಪಡಿತರ, ಅದು ಕೊರೋನಾ ಕಾಲದಿಂದ ಪ್ರಾರಂಭ ಆಯಿತು ಮತ್ತು ಇನ್ನು ಮುಂದೆ 5 ವರ್ಷಗಳ ಕಾಲ 80 ಕೋಟಿಗೂ ಹೆಚ್ಚು ಜನಕ್ಕೆ ಉಚಿತ ಆಹಾರ ಧಾನ್ಯವನ್ನು ಕೊಡುವಂತಹ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಅದು ಜನಕ್ಕೆ ತಲುಪಿದೆ ಅಂತ. ವಿಶೇಷವಾಗಿ ತಳ ಸಮುದಾಯ ಮತ್ತು ಮಧ್ಯಮ ವರ್ಗ ಇವರನ್ನ ಅಡ್ರೆಸ್ ಮಾಡುವಂತದ್ದು ಬಹಳ ಮುಖ್ಯ ಮತ್ತು ಅದು ಜನಕ್ಕೆ ತಲುಪಿದೆ, ಅದು ಇಷ್ಟ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಎರಡನೇದು, UPI ನಂತಹ ಪಾರದರ್ಶಕ ವ್ಯವಸ್ಥೆಗೆ ಪೂರಕವಾದಂತಹ ಯೋಜನೆಗಳು, ಅದು ಕೂಡ ಜನಕ್ಕೆ ಮೆಚ್ಚುಗೆ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ನಮ್ಮ ವಿಶ್ವಾಸವನ್ನ ಹೆಚ್ಚಿಸ್ತಾ ಇದೆ. ವಿಶೇಷವಾಗಿ ಆಳುವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರ ವಿಶ್ವಾಸವನ್ನ ಹೆಚ್ಚಿಸ್ತಾ ಇದೆ. ಮೂರನೇದು, ಆರ್ಥಿಕ ಪ್ರಗತಿ ಅಥವಾ ಆರ್ಥಿಕ ವ್ಯವಸ್ಥೆ ಕುರಿತಾಗಿ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತ. ಬಹುಶಃ ಇದು ಒಂದೊಂದು ವರ್ಗಕ್ಕೂ, ಪ್ರತಿಯೊಂದು ವರ್ಗಕ್ಕೂ ಕೂಡ ತನ್ನ ಕಾರ್ಯಕ್ರಮಗಳ ಕುರಿತಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂತಹ ಒಂದು ರೀತಿ ನೀತಿಯನ್ನ ನಾವು ನೋಡ್ತೀವಿ. ಉದಾಹರಣೆಗೆ, ಕೆಳಹಂತ ಮಧ್ಯಮ ವರ್ಗದ ಜನರು ಪ್ರತಿಕ್ರಿಯೆ ಮಾಡಿದ್ರು. ಬಹುಶಃ ಅದೇ ವರ್ಗದ ಜನರಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವಂಥದ್ದು, ಅದು ಆ ಕ್ಲಾಸ್ ಇದೆಯಲ್ಲ, ಆ ಒಂದು ಆರ್ಥಿಕ ವ್ಯವಸ್ಥೆ ಸರಿ ಇದೆ, ಒಂದು ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಈ ಆರ್ಥಿಕ ವ್ಯವಸ್ಥೆ ನನಗೆ ಲಾಭ ಆಗಿದೆ, ಇದು ಹೇಳುವಂತಹ ವರ್ಗ ಒಂದು ವರ್ಗ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ಸೊ ಅಲ್ಲಿ ಬಹುಶಃ ಇದನ್ನ ನಾವು ರೀಥಿಂಕ್ ಮಾಡಬೇಕು ಅಂತ ನನಗನ್ಸುತ್ತೆ. ನೀವು ಹೇಳಿದ್ದು ಆರ್ಥಿಕ ವ್ಯವಸ್ಥೆ ಕುರಿತಾಗಿ ಯಾವುದೇ ಬದಲಾವಣೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನನಗೆ ತುಂಬಾ ಸರ್ಪ್ರೈಸ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕ ವ್ಯವಸ್ಥೆ ನಮ್ದು. ಅದಕ್ಕಿಂತ ಹೆಚ್ಚಾಗಿ ಇನ್ಫ್ಲೇಷನ್ ರೇಟ್, ಇಡೀ ಜಗತ್ತಿನ ಇನ್ಫ್ಲೇಷನ್ ರೇಟ್ ದೇಶ ತಗೊಂಡ್ರೆ ಅದು ಭಾರತ. ಹಾಗಾಗಿ ಇದ್ರ ಬಗ್ಗೆ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಎಸ್ ಸರ್. ಹರಿಪ್ರಕಾಶ್ ಅವರೇ, ಅಂದ್ರೆ ಈಗ ಕೆಲವು ಸಂಗತಿಗಳಿದೆ, ಕೆಲವು ಸಂಗತಿಗಳ ಬಗ್ಗೆ ನಾನು ನಿಮ್ಮನ್ನ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀನಿ. ಈಗ ನೀವು ಆರ್ಥಿಕ ಸಮಸ್ಯೆ ಇದ್ರ ಬಗ್ಗೆ ಹೇಳಿರುವಾಗ ಡೆಸಿಫರ್ ಮಾಡ್ತೀರಿ ಅಥವಾ ಡಿಕೋಡ್ ಮಾಡ್ತೀರಿ ಅಥವಾ ಯಾವ ರೀತಿ ಇದನ್ನ ಹೇಗೆ ನೋಡ್ತೀರಿ ಅಂತ ಹೇಳಿ ದಕ್ಷಿಣಾಮೂರ್ತಿ ಅವರಿಗೆ ತಿಳಿಸ್ಕೊಡ್ಲಿ ಅಂತ ಹೇಳಿ. ಮುರಳೀಧರ್ ಸರ್, ನಾನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನೀವು ಫಸ್ಟ್ ಕೇಳಿದ ಕ್ವಶನ್ಗೆ ನೀವು ಕೊಟ್ಟಿರುವಂತಹ ನಂಬರ್ ಅಥವಾ ಈ ಪರ್ಸೆಂಟೇಜ್ ವೋಟ್ ಶೇರ್ ಇದೆಯಲ್ಲ, ಅದು ನಮ್ಮ ಲೆಕ್ಕಾಚಾರಕ್ಕೆ ಪೂರಕವಾಗಿದೆ. ಮುಂದಿನ ಸಂಗತಿಯನ್ನ ನೀವು ರಿವೀಲ್ ಮಾಡಿದಾಗ ನೋಡೋಣ. ವೋಟ್ ಶೇರ್ ಬಗ್ಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಆ ಲೈನ್ ಅಲ್ಲಿ ನಿಮ್ಮ ಸಮೀಕ್ಷೆ ರಿಸಲ್ಟ್ ನ ಕೊಟ್ಟಿದೆ ಅಂತ ನಾನು ಈ ಕ್ಷಣಕ್ಕೆ ಹೇಳ್ಬೋದು. ಓಕೆ, ದಕ್ಷಿಣಾಮೂರ್ತಿ ಸರ್. ಇಲ್ಲ, ಕರ್ನಾಟಕ ತಗೊಂಡ್ರೆ ಲಾಸ್ಟ್ ಒಂದು 20 ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿರೋದು ನೋಡಿದ್ರೆ ಎಲ್ಲ ಎಲೆಕ್ಷನ್ ನಲ್ಲೂ ಬಿಜೆಪಿ ತುಂಬಾ ಚೆನ್ನಾಗಿ ಮಾಡಿ. ಅಂದ್ರೆ 99ನಲ್ಲಿ ಕಾಂಗ್ರೆಸ್ ವಾಸ್ ಇನ್ ದ ಲೀಡ್, 18 ಸೀಟ್ ಗೆಲ್ತು 99ನಲ್ಲಿ. ಅದಾದ ಮತ್ತೆ ಫ್ರಮ್ 2004, 9, 14, 19 ತಗೊಂಡ್ರೆ ಬಿಜೆಪಿ ಹಸ್ ಡನ್ ವೆರಿ ವೆಲ್. ಕಾಂಗ್ರೆಸ್ ಒಂಥರ ಇನ್ಫ್ಯಾಕ್ಟ್ ಡಬಲ್ ಡಿಜಿಟ್ ಫಿಗರು ಬರೋಕ್ಕಾಗಲಿಲ್ಲ ಕಾಂಗ್ರೆಸ್ಗೆ. ಸೊ ನಮಗೆ ಇಟ್ಸ್ ವೆರಿ ಈಸಿ, ಅಂದರೆ ಒಂಥರ ಟೆಂಪ್ಟಿಂಗ್. ಅಂದರೆ ಏನು ಹೇಳ್ಬೇಕಂದ್ರೆ ಮೋದಿ ಇಸ್ ದ ಇಶ್ಯೂ ಅಂತ, ಅಂದರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಮೋದಿ ಒಂದು ಇಶ್ಯೂ ಆದಮೇಲೆ ಸೊ 19ನಲ್ಲಿ ನೋಡಿದ್ರೆ 25 ಸೀಟ್ ಬಂತು. ಪ್ಲಸ್ ಅಫ್ಕೋರ್ಸ್ ಸುಮಲತಾ ಅವರಿದ್ರು. ಸೊ ಅವರು ಒಂದು 26 ಅಂತಾನೆ ಇಟ್ಕೊಂಡು ಸೊ 26 ಬಂತು. ಮತ್ತೆ
2014 17 ಸೀಟ್ಸ್ ಬಂತು. ಸೊ ಅದಕ್ಕೆ ಮುಂಚೆ ಇನ್ಫ್ಯಾಕ್ಟ್ 19 and 18 ಅಂದರೆ 2009 19 ಬಂತು, 19, 2004 18 ಬಂತು. ಸೊ ನನ್ನ ಪ್ರಕಾರ ಓಕೆ, ಮೋದಿ ಇಶ್ಯೂ ಇರ್ಬೋದು ಈ ಸತಿ, ಬಟ್ ಹಿಂದೇನು ಮೋದಿ ಬರಕ್ ಮುಂಚೆನೂ ಬಿಜೆಪಿ ಹಸ್ ಡನ್ ವೆಲ್ ಇನ್ ಕರ್ನಾಟಕ. ಸೊ ಈ ಪಾಯಿಂಟ್ ಇದೆಯಲ್ಲ, ವಾಟ್ ಇಟ್ ಶೋಸ್ ಅಂದ್ರೆ ದಟ್ ದೇರ್ ಇಸ್ ಸಮಥಿಂಗ್ ಬಿಗರ್. ಅಂದ್ರೆ ಈ ಚಾಲೆಂಜ್ ಫಾರ್ ಕಾಂಗ್ರೆಸ್ ಈಸ್ ಬಿಗರ್. ಅಂದ್ರೆ ಅದನ್ನ ಹೇಗೆ ಬಿಜೆಪಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದೇ ಹ್ಯಾವ್ ಮ್ಯಾನೇಜ್ ಟು ಡೂ ಸೋ ವೆಲ್, ಈವನ್ ವೆನ್ ಕಾಂಗ್ರೆಸ್ ಸೆಂಟ್ರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು, 2004 ಪ್ಲಸ್ 2009 ಚೆನ್ನಾಗಿದ್ರು, ಕರ್ನಾಟಕದಲ್ಲಿ ಬಿಜೆಪಿ ಸ್ಟಿಲ್ ಡಿಡ್ ವೆರಿ ವೆಲ್. ಸೊ ಅದನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು. ಹೇಗಾಯ್ತು ಅದು, ಯಾವ ಕಾರಣಕ್ಕೆ ಈ ತರ ಆಯ್ತು. ಮತ್ತೆ ಒಂದು ರೀತಿನಲ್ಲಿ ಬಿಜೆಪಿ ಹಸ್ ಕನ್ಸಾಲಿಡೇಟೆಡ್ ಈ ಲೋಕಸಭಾ ಕ್ಷೇತ್ರಗಳಲ್ಲಿ, ಇಟ್ ಹಸ್ ಕನ್ಸಾಲಿಡೇಟೆಡ್. ಮತ್ತೆ ಇನ್ನೊಂದು ಒಂಥರ ಇಂಟ್ರೆಸ್ಟಿಂಗ್ ಒಂಥರ ವಿಷಯ ಏನಂದ್ರೆ, ಅಸೆಂಬ್ಲಿನಲ್ಲಿ ಕರ್ನಾಟಕ ಯಾವತ್ತೂ ಅದು ಇಟ್ಸ್ ನೋನ್ ಫಾರ್ ದಟ್. ಅಸೆಂಬ್ಲಿನಲ್ಲಿ ಒಂಥರ ವೋಟ್ ಮಾಡ್ತಾರೆ, ಲೋಕಸಭಾದಲ್ಲಿ ಬೇರೆ ರೀತಿ ವೋಟ್. ಸೊ ಅದು ಅಂದ್ರೆ ಪೀಪಲ್ ಆರ್ ವೆರಿ ಕ್ಲಿಯರ್ ಯಾವ್ರಿಗೆ ಯಾವ ಗವರ್ಮೆಂಟ್ ಬೇಕು, ಸೆಂಟ್ರಲ್ಲಿ ಯಾವ ಗವರ್ಮೆಂಟ್ ಬೇಕು, ಸ್ಟೇಟ್ ಅಲ್ಲಿ ಅಂತ. ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ವಿ ಶುಡ್ ಪ್ರಾಬಬ್ಲಿ ಲುಕ್ ಅಟ್ ದಿಸ್ ಹೋಲ್ ಸಿನಾರಿಯೋ. ಓಕೆ, ರಮೇಶ್ ಬಾಬು ಅವರು ಏನ್ ಹೇಳ್ತಾರೆ ಕೇಳೋಣ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಅಂದ್ರೆ 2013ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. 2013ರಲ್ಲಿ 2014ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. 2014ರಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಜೆಡಿಎಸ್ 2 ಕ್ಷೇತ್ರದಲ್ಲಿ ಗೆದ್ದಿತ್ತು, ಬಿಜೆಪಿ 17 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಆಗ ಕಾಂಗ್ರೆಸ್ ಸಂಪೂರ್ಣ ಬಲದಿಂದ ಅಧಿಕಾರಕ್ಕೆ ಬಂದಿತ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2019ಕ್ಕೆ ಬರೋ ವೇಳೆಗೆ ಒಂದು ಕೋಲಿಯೇಷನ್ ಗವರ್ನಮೆಂಟ್ ಇತ್ತು. ಅಲ್ಲಿ ಆಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕೋಲಿಯೇಷನ್ ಇದ್ದ ಕಾರಣ ಅವುಗಳ ನಡುವೆ ಸೀಟಿನ ಹಂಚಿಕೆಯಿಂದ ಹಿಡಿದು ಮತ್ತೆ ಯಾರ ಮೇಲೂ ಯಾರು ಹೆಚ್ಚು, ಯಾರು ಪ್ರಾಮಿನೆಂಟು, ಯಾರು ಪ್ರೊಟಗನಿಸ್ಟ್ ಈ ಟೋಟಲ್ ನರೇಟಿವ್ ಅಲ್ಲಿ ಅನ್ನೋ ತರದ ಒಂದು ವಿವಾದ ಶುರು ಆಗ್ಬಿಟ್ಟು 2019ರಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನ ಕಳ್ಕೊಳ್ಳೋದಕ್ಕೆ ಅದು ಒಂದು ಕಾರಣ ಇತ್ತು. ಅಂದ್ರೆ ಕೋಲಿಯೇಷನ್ ಗವರ್ನಮೆಂಟ್ ಕಾರಣ ಇತ್ತು. ಆಗ ಸರ್ಕಾರಕ್ಕೆ ಇಂಡಿಪೆಂಡೆಂಟ್ ಆಗಿ ಈಗ ತಗೊಂಡಿರೋ ರೀತಿಯಲ್ಲಿ ಏನು ಮಾಡೋಕ್ಕಾಗಿರ್ಲಿಲ್ಲ. ಆದರೆ ಈಗ ಸಂಪೂರ್ಣ ಪರಿಸ್ಥಿತಿ ಬದಲಾಗಿದೆ ನನ್ನ ಪ್ರಕಾರ. ಸಾಕಷ್ಟು ವಿಷಯಗಳ ಮುಂದೆ ಅಂದ್ರೆ ನಾವೀಗ ಫಿಸ್ಕಲ್ ಫೆಡರಲಿಸಮ್ ಇಂದ ಹಿಡಿದು ಕ್ಯಾಸ್ಟ್ ಸೆನ್ಸಸ್ ಇಂದ ಹಿಡಿದು ಆಮೇಲೆ ಗ್ಯಾರಂಟಿಗಳಿಂದ ಹಿಡಿದು ಸಾಕಷ್ಟು ಬದಲಾವಣೆಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಈ ನಮ್ಮ ಪ್ರೆಡಿಕ್ಷನ್ ಏನಿದೆ, ಈ ಪ್ರೆಡಿಕ್ಷನ್ ಬಗ್ಗೆ ರಮೇಶ್ ಬಾಬು ಅವರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಸರ್. ರಮೇಶ್ ಬಾಬು ಅವರೇ, ಮೊದಲನೇದಾಗಿ ಫೆಡರಲ್ ಸಂಸ್ಥೆ ಮುಖಾಂತರ ತಾವು ಏನು ಒಂದು ಪ್ರೀ ಪೋಲ್ ಸರ್ವೆ ಮಾಡಿದ್ದೀರಾ, ನಿಮಗೆ ಅಭಿನಂದನೆಗಳು ಹೇಳ್ತೇನೆ. ತಾವು ಅಕಾಡೆಮಿಕ್ ಇಂಟ್ರೆಸ್ಟ್ ಮಾಡಿದಿರೋ ಅಥವಾ ಡೆಮೋಕ್ರಸಿ ಇಂಟ್ರೆಸ್ಟ್ ಅಲ್ಲಿ ಮಾಡಿದಿರೋ, ಇಟ್ ಲೀವ್ ಇಟ್ ಟು ಯುವರ್ ಆರ್ಗನೈಸೇಷನ್. ಅದು ಸ್ವಾಭಾವಿಕ. ಪ್ರತಿಯೊಂದು ಸಂಸ್ಥೆಗಳು ಪ್ರಜಾಪ್ರಭುತ್ವದಲ್ಲಿ ಈ ತರದ ಸರ್ವೆಗಳು ಮಾಡುವಂಥದ್ದು ಸ್ವಾಭಾವಿಕ. ನನಗೆ ಇದುವರೆಗೂ ನಾನು ನನ್ನ ಮಿತ್ರರಾದಂಥ ಹರಿಪ್ರಕಾಶ್ ಕೋಣೆಮನೆಯವರು ಮಾತಾಡಿದ್ದು ಕೇಳಿದೆ, ಬಿಜೆಪಿ. ಅದಾದ್ಮೇಲೆ ದಕ್ಷಿಣ ಮೂರ್ತಿ ಅವರು ಮಾತಾಡಿದ್ದು ಸಹ ಕೇಳಿದೆ. ನನಗೆ ಒಂದು ಆಶ್ಚರ್ಯ ಆಗಿದ್ದು, ಇಟ್ ಇಸ್ ಎ ಪ್ರೀ ಪೋಲ್ ಸರ್ವೆ. ಅವ್ರ ಕನ್ಕ್ಲೂಷನ್ ಬಂದ್ಬಿಟ್ರು, ಇದಾಗಲೇ ಇದೇ ರಿಸಲ್ಟ್ ಅನ್ನೋ ರೀತಿ ಕನ್ಕ್ಲೂಷನ್ ಕೊಟ್ಟು ಮಾತಾಡೋದು. ಇರ್ಲಿ ಪಾಪ, ಅವರವರ ಅಭಿಪ್ರಾಯಕ್ಕೆ ನಾವು ಅಡ್ಡಿಪಡಿಸಕ್ ಆಗಲ್ಲ. ಯಾವತ್ತೂ ಸಹ ಇಂಡಿಯಾದ ಇತಿಹಾಸ ನೋಡಿದಾಗ ನೀವು ರಾಜಕೀಯ 1952 ಮೊದಲನೇ ಲೋಕಸಭಾ ಚುನಾವಣೆಯಿಂದ ಹಿಡಿದು ಈಗೇನು 18ನೇ ಲೋಕಸಭಾ ಚುನಾವಣೆಗೆ 2024ಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರತಿ ಚುನಾವಣೆಯಲ್ಲಿ ಪ್ರೀ ಪೋಲ್ ಸರ್ವೆಗಳು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ತರದ ಸರ್ವೆಗಳು ಬಂದಿದೆ. ಸೊ ಎಲ್ಲ ಸರ್ವೆಗಳು ನಿಜ ಆಗಿದೆಯಾ? ಇಲ್ಲ, ಖಂಡಿತ ಇಲ್ಲ. ಎಕ್ಸಿಟ್ ಪೋಲು ಇಟ್ ಇಸ್ ಎ ಡಿಫ್ರೆಂಟ್. ಎಕ್ಸಿಟ್ ಪೋಲು ಸ್ವಾಭಾವಿಕವಾಗಿ ಅದು ಸ್ವಲ್ಪ ರಿಯಾಲಿಟಿಗೆ ಹತ್ರ ಇರುತ್ತೆ. ಈ ಪ್ರೀ ಪೋಲ್ ಸರ್ವೆಗಳು ಬೇರೆ ಬೇರೆ ಕಾರಣಕ್ಕೆ ವ್ಯತ್ಯಾಸ ಆಗಂತದ್ದು ಇರುತ್ತೆ. ಇಲ್ಲಿ ಯಾಕೆ ಈ ಮಾತನ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ ಅಂದ್ರೆ, ತಾವು ಎಫರ್ಟ್ ಹಾಕಿಲ್ಲ, ಪ್ರಾಮಾಣಿಕವಾಗಿ ಮಾಡಿಲ್ಲ ಅನ್ನೋ ಪ್ರಶ್ನೆ ಅಲ್ವೇ ಅಲ್ಲ. ತಮ್ಮ ಎಫರ್ಟ್ ಅನ್ನ ನಾನು ಅಪ್ರಿಶಿಯೇಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳಿ. ನೋಡಿ, ನೀವು ಒಂದು ಡೇಟ್ ಹೇಳೋದ್ರಿ, ಯಾವ ಟೈಮ್ ಅಲ್ಲಿ ತಾವು ಸರ್ವೆ ಮಾಡಿದಿರ ಹೇಳಿ. ಬಿಟ್ವೀನ್ ನವೆಂಬರ್ ಅಂಡ್ ಜನವರಿ 25th ಯು ಕೋಟೆಡ್.
ಯಾವ ಸಂದರ್ಭ ಇತ್ತು ಇಂಡಿಯಾದಲ್ಲಿ? ಅಯೋಧ್ಯೆ ಇಶ್ಯೂಯನ್ನ ಜನರ ಮೈಂಡ್ ವಾಶ್ ಮಾಡುವಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಇಡೀ ದೇಶದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ದಕ್ಷಿಣಾಮೂರ್ತಿ ಅವರು ಮಾತಾಡ್ತಾ ಇರೋರು ಕಳೆದ 4 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಪ್ಪರ್ ಎಂಡ್ ಆಗಿದೆ ಅಂತೇಳಿ. ನಾನು ಇಂಟರ್ಪ್ರಿಟೇಷನ್ ಮಾಡ್ತೇನೆ. ಇವತ್ತು ಆಸ್ ಆನ್ ಟುಡೇ ಆಫ್ಟರ್ ಅಯೋಧ್ಯೆ ಇಶ್ಯೂ ಇವತ್ತೇನಾಗಿದೆ ದೇಶದಲ್ಲಿ? ಅರೆ ನೆನ್ನೆ ಆಗಿರೋ ಕೋಚಿಗೆ ಇನ್ಯಾರು ಪ್ರಧಾನಮಂತ್ರಿಗಳಾಗಿದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಆಚೆ ಬರ್ತಾ ಇತ್ತು. ಇವತ್ತು ಆ ನೈತಿಕ ಗಿರಿನೂ ಕಳ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಯಾಗಿ ಗೆಲ್ಲೋದು, ಸೀಟ್ ತಗೊಳ್ಳೋದು, ಅವ್ರ ಸರ್ಕಾರ ಮಾಡೋದು ಒಂದ್ ಕಡೆ, ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದು ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ತಾವು 4-5 ಕಾರ್ಯಕ್ರಮ ಕೋಟ್ ಮಾಡಿದ್ರಿ, UPA ಕೋಟ್ ಮಾಡಿದ್ರಿ, ಮತ್ತೆ ಫುಡ್ ಸೆಕ್ಯೂರಿಟಿ ಬಗ್ಗೆ ಕೋಟ್ ಮಾಡಿದ್ರಿ. ಯುವಜನರ ಉದ್ಯೋಗದ ಪರಿಸ್ಥಿತಿ ಎಲ್ಲಿಗೆ ಬಂದ್ ನಿಂತಿದೆ, ಬೆಲೆ ಏರಿಕೆ ಎಲ್ಲಿಗೆ ಬಂದ್ ನಿಂತಿದೆ, ಅವೆಲ್ಲ ಬಿಟ್ಬಿಡಿ. ಎಲೆಕ್ಟೋರಲ್ ಬಾಂಡ್ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕೋವರೆಗೂ ಇವ್ರ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ತಯಾರಿಲ್ಲ ಇವರು. ಅಂದ್ರೆ ಇಡೀ ದೇಶವನ್ನ ರಮೇಶ್ ಬಾಬು ಅವರೇ ಇಂಟರ್ವ್ಯೂನ್ ಮಾಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಎಲ್ಲ ಅನಿಸಿಕೆಗಳಿಗೆ, ನಿಮ್ಮ ಎಲ್ಲ ಇದಕ್ಕೆ ನಾವು ವೇದಿಕೆ ಕೊಡ್ತೀವಿ, ನೀವು ಮಾತಾಡಬಹುದು, ಎಲ್ಲವನ್ನೂ ಹೇಳ್ಬೋದು. ಒಂದೇನಂದ್ರೆ ಸಮೀಕ್ಷೆ ಮಾಡಿದ ಕಾಲವನ್ನ ನಾನು ಮೊದಲೇ ಸ್ಪಷ್ಟಪಡಿಸಿದ್ದೆ, ಇಂಥ ಕಾಲಾವಧಿಯಲ್ಲಿ ಅಂತ. ಮತ್ತೆ ನಾನು ಇನ್ನೂ ಒಂದು ವಿಷಯ ಹೇಳಿದ್ದೆ, ಈ ಅವಧಿಯಲ್ಲಿ ಸಾಕಷ್ಟು ದೇಶದ ನದಿಗಳಲ್ಲಿ ನೀರು ಹರಿದು ಹೋಗಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ. ಆದ್ರಿಂದ ಸಮೀಕ್ಷೆ ಪ್ರೀಪೋಲ್ ಎಗೈನ್ ಪ್ರೀಪೋಲ್ ಸರ್ವೆ ಇದು. ಪ್ರೀಪೋಲ್ ಸರ್ವೆಯಲ್ಲಿ ಆ ಹೊತ್ತಿನಲ್ಲಿ ಮತದಾರನ ಮನಸ್ಥಿತಿ ಏನಿದೆ ಅಂತ ಹೇಳಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಷ್ಟೇ, ಆಯ್ತಾ? ಈಗ ನಾನು ಇಲ್ಲ ಅಲ್ಲಿ ಹಾಗಾಗಿ ಮಾಡ್ತಾ ಇಲ್ಲ. ಖಜಾನೆರವರ ಮತ್ತೆ ನಿಮ್ಮ ಸಂಸ್ಥೆಯವರು ಹಾಕಿರ್ತಕ್ಕಂಥ ಎಫರ್ಟ್ ಅನ್ನ ನಾನು ಸ್ವೀಕಾರ ಮಾಡಿ ಮಾತಾಡ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟಪಡಿಸ್ದೆ, ಇದು ಪ್ರೀಪೋಲ್ ಸರ್ವೆನ ಮಾತನ್ನು ಒಪ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಈ ಪ್ರೀಪೋಲ್ ಸರ್ವೆನಲ್ಲಿ ತಾವು ಕೇಳಿದಂತ ಕೆಲವು ಅಂಶಗಳಿಗೆ ಜನ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ತಾವೇ ಕೋಟ್ ಮಾಡಿದ್ದು. ಈಗ ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರಿ. ಯಾರು ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಯಾಕೆ ತಂದೋರೆ ಅದು ಅಷ್ಟೇ ನನ್ನ ಪ್ರಶ್ನೆ ಇರೋಂಥದ್ದು. 1952ರಿಂದ 1991ವರೆಗೆ ಕಾಂಗ್ರೆಸ್ ಪಾರ್ಟಿ ವಾಸ್ ಹ್ಯಾವಿಂಗ್ ಅಪ್ಪರ್ ಹ್ಯಾಂಡ್. ಒಂದು ಸಂದರ್ಭದಲ್ಲಿ 27ಕ್ಕೆ 27 ಲೋಕಸಭಾ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ತಾವು ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಮಯದಲ್ಲಿ 2014 ಕೋಟ್ ಮಾಡಿದ್ರಿ, 9 ಸೀಟ್ ಗೆದ್ದು ಸರ್ಕಾರ ನಮ್ದೇ ಇತ್ತು ಅಂತೇಳಿ. ಎಗೇನ್ ಐ ವಾಂಟ್ ಟು ರಿಕಾಲ್ 1999ರಲ್ಲಿ 18 ಸೀಟ್ ಗೆದ್ದಿದ್ದೀವಿ ನಾವು. ಸೊ ಇಲ್ಲಿ ಆಯಾ ಕಾಲಕ್ಕೆ ದಕ್ಷಿಣಾಮೂರ್ತಿ ಅವರು ಅಂಡರ್ಲೈನ್ ಮಾಡಿ ಹೇಳಿದ್ದಾರೆ ಅದನ್ನ, ಕಾಂಗ್ರೆಸ್ ಸಾಧನೆನ. ನಾನು ಒಪ್ಕೋತೀನಿ. ಇಲ್ಲ ಐ ನೋಟೆಡ್. ಇಲ್ಲಿರೋಂಥದ್ದು ಇವತ್ತಿನ ಚುನಾವಣೆಗೆ ಪರಿಸ್ಥಿತಿ ಏನೇನು ಅಂತೇಳಿ. ಇವತ್ತು ತಾವು ಶೇಕಡಾವಾರು ಏನು ಮತ ಕೊಟ್ಟಿದ್ದೀರಾ, ನಾನು ನನ್ನ ರಾಜಕೀಯ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಬಿಜೆಪಿ ಈ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟು ಸ್ಥಾನಗಳು ಅಥವಾ ಅಷ್ಟು ಶೇಕಡಾವಾರು ಮತ ಬರೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ತಮ್ಗೆ ಅಂಕಿಅಂಶ ಕೊಟ್ರೆ ಡೈವರ್ಟ್ ಆಗ್ಬೋದು. ನಾನು ಮುಂದಿನ ಹಂತದಲ್ಲಿ ತಾವು ಅವಕಾಶ ಕೊಟ್ಟರೆ ಹೇಳ್ತೀನಿ ಯಾವ್ಯಾವ ಕಾರಣಕ್ಕೆ, ಏನು ಆಶ್ವಾಸನೆಯನ್ನು ಕೊಟ್ಟರು ಅವರು ಕರ್ನಾಟಕಕ್ಕೆ, ಏನೇನು ವ್ಯತ್ಯಾಸಗಳಾಗಿದೆ, ಯಾವ ಕಾರಣಕ್ಕೆ ಜನ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಆಸ್ ಆನ್ ಟುಡೇ ಅವರು ಪ್ರಧಾನಿ ಮೋದಿ ಹೆಸರು ಹೇಳ್ಕೊಂಡೆ ಓಟ್ ಕೇಳ್ತಾ ಇದ್ದಾರೆ ಬಿಟ್ರೆ 28 ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸ್ಥಿತಿನಲ್ಲಿ ಆಸ್ ಆನ್ ಟುಡೇ ಅವ್ರಿಲ್ಲ. ಅದು ಮುರಳೀಧರ್ ಖಜಾನೆ ಸರ್, ಕ್ಯಾನ್ ಐ ಇಂಟರ್ವ್ಯೂನ್? ಒಂದು ನಿಮಿಷ ದಯವಿಟ್ಟು ಕೇಳಿ. ಈಗ ಒಬ್ಬರಿಗೆ ವಾದ ಮಂಡಿಸಿದ ಮೇಲೆ, ಅವರ ಅನಿಸಿಕೆಗಳನ್ನ ಹೇಳಿದ ಮೇಲೆ, ಇನ್ನೊಬ್ಬರಿಗೆ ಅವ್ರು ಹೇಳಿದ ಮೇಲೆ ತಾವು ದಯವಿಟ್ಟು ನೋಟ್ಸ್ ಮಾಡ್ಕೊಂಡಿರಿ. ಅದನ್ನ ನಾವು ನಿಮಗೆ ನಿಮ್ಮ ಇದನ್ನ ಡಿಫೆಂಡ್ ಮಾಡ್ಕೊಳಕ್ಕಾಗ್ಲಿ, ನಿಮ್ಮ ಅನಿಸಿಕೆಗಳನ್ನ ಹೇಳಕ್ಕಾಗ್ಲಿ ಖಂಡಿತ ಅವಕಾಶ ಇದೆ. ಇಟ್ ಇಸ್ ಎ ಡೆಮೊಕ್ರಾಟಿಕ್ ಫೋರಂ ಬೇಸಿಕಲಿ. ಪ್ರಜಾಸತ್ತಾತ್ಮಕವಾಗಿ ಮಾಡಿಲ್ಲ. ಒಂದ್ ನಿಮಿಷ ಬರ್ತೀನಿ, ನಿಮಗೂ ಕನ್ಕ್ಲೂಡ್ ಮಾಡಿಲ್ಲ, ಬರ್ತೀನಿ. ಸೊ ರಮೇಶ್ ಬಾಬು ಅವರೇ, ನೀವು ಕನ್ಕ್ಲೂಡ್ ಮಾಡಿದ ಮೇಲೆ ನಾನು ದ ಇಂಡಿಯಾ ಬ್ಲಾಕ್ ಅಂತ ಏನ್ ಕರೀತಾ ಇದೀವಿ, ಅದರ ಒಂದು ಪಾಲುದಾರ ಪಕ್ಷವಾಗಿರುವಂತ ಮತ್ತೆ ರಾಜಕೀಯವಾಗಿ ಪ್ರಜ್ಞಾವಂತರಾಗಿರುವಂತ ದರ್ಶನ್ ಜೈನ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದಿಂದ. ಅವರದನ್ನ ಕೇಳಿ ನಂತರ ನಿಮ್ಮ ಅಭಿಪ್ರಾಯಗಳಿಗೆ ಪ್ರತಿಕ್ರಿಯೆಗಳನ್ನ ಯಾವಾಗ ಯಾರು ಕೊಡ್ಬೇಕು ಅಂತ ನಾನು ಮಾಡೋದು ನನ್ನ ಕೆಲಸ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಸಹಕಾರ ಕೊಡ್ಬೇಕು ನನಗೆ. ನಾನು
ಎರಡೇ ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೀನಿ. ಆಮ್ ಆದ್ಮಿ ಪಕ್ಷ ಇವತ್ತು ಈ ದೇಶ ಒಂದ್ ನಿಮಿಷ. INDIA ಮೈತ್ರಿಕೂಟದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಹೇಳ್ಬಿಡ್ಲಿ ಅವರು. ಹೇಳ್ತೀನಿ ಅದೆಲ್ಲವನ್ನು ಈಗ ಕೇಳಿ ಹರಿಕೋಣೆ ಅವರು ಇಂಟರ್ಫಿಯರ್ ಮಾಡಿದ್ರೆ ನಾನು ಅವ್ರಿಗಿನ್ನ ಚೆನ್ನಾಗಿ ಇಂಟರ್ಫಿಯರ್ ಮಾಡಬಲ್ಲೆ. ಹರಿಪ್ರಕಾಶ್ ಕೋಣೆಮನೆ ಇಂಟರ್ಫಿಯರ್ ಮಾಡ್ತೀನಿ ಅಂದ್ರೆ ಅವ್ರ ಇಡೀ ಮಾತನ್ನ ನಾನು ಇಂಟರ್ಫಿಯರ್ ಮಾಡಬಲ್ಲೆ. ನಾನು ಹೇಳ್ತಾ ಇದ್ದೀನಿ, ತಾವ್ ಹೇಳಿದಕ್ಕೆ ಅಗ್ರಿ ಆಗಿದ್ದೀನಿ. ನಾ ಮಾತಾಡ್ಬೇಕಾದ್ರೆ ಇಂಟರ್ಫಿಯರ್ ಆಗೋದ್ ಬೇಡ. ನಾನು ಕನ್ಕ್ಲೂಡ್ ಮಾಡ್ತೀನಿ. ಇವತ್ತು ಈ ದೇಶದಲ್ಲಿ ಅಘೋಷಿತವಾದಂತ ಪರಿಸ್ಥಿತಿ ಇದೆ. ನಾವು ಹೇಳ್ಕೊಡುವಂತ ಪರಿಸ್ಥಿತಿ ಇಲ್ಲ. ಯಾರು ತಮ್ಮ ಅಭಿಪ್ರಾಯವನ್ನ, ವೈಯಕ್ತಿಕ ಸ್ವಾತಂತ್ರ್ಯ ಆಗ್ಲಿ ಅಥವಾ ಯಾವುದೇ ಮುಕ್ತವಾದಂತ ಅಭಿಪ್ರಾಯವನ್ನು ಕೊಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಇವತ್ತು CBI, ED, ಇನ್ಕಮ್ ಟ್ಯಾಕ್ಸ್ ಇವನ್ನ ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಗಳು ಮಾಡ್ಕೊಂಡು ಚುನಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಚುನಾವಣೆಯಲ್ಲಿ ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರ್ತಕ್ಕಂಥ ಖಜಾನೆ ಸರ್ ನಾನು ಮಾಡಲೇ ಇಲ್ಲ. ಒಂದ್ ನಿಮಿಷ ಮತ್ತೆ ಒಂದ್ ನಿಮಿಷ ಇವರೇ, ಒಂದು ನಿಮಿಷ. ರಾಜಕೀಯವಾದ ಇದೇನಿದೆ, ಸ್ಟ್ಯಾಂಡ್ಗಳೇನಿದೆ ಅಥವಾ ರಾಜಕೀಯ ಪಾಲಿಸಿಗಳೇನಿದೆ, ಮೋದಿಯ ಬಿಜೆಪಿ ಸರ್ಕಾರದಲ್ಲಿ ನಡೆದಿರುವಂತ ಅವರ ವಿರುದ್ಧ ಇರುವಂತ ಆರೋಪಗಳೇನಿದೆ, ಕಾಂಗ್ರೆಸ್ನ ಆರೋಪಗಳೇನಿದೆ, ಕಾಂಗ್ರೆಸ್ ವಿರುದ್ಧ ಇರುವಂತ ಆರೋಪಗಳೇನಿದೆ, ಅದನ್ನ ಒಂದು ಕಡೆ ಇಡೋಣ. ಸಮೀಕ್ಷೆಯ ದೃಷ್ಟಿಯಿಂದ ಹೇಳಿದ್ರೆ, ಸಮೀಕ್ಷೆಯ ದೃಷ್ಟಿಯಿಂದ ಮಾತ್ರ ನೋಡಿದ್ರೆ ಸದ್ಯಕ್ಕೆ, ಆಮೇಲೆ ಬರೋಣ ನಿಮ್ಮ ಅಭಿಪ್ರಾಯಗಳಿಗೆ. ಅವರು ಪ್ರಕಾಶ್ ಕೋಣೆಮನೆ ಆಯ್ತು ಅವರು ನೋಡಿ, ನನ್ನ ತಪ್ಪುಗಳು ಹೇಳೋದಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ. ನಾನು ಖಂಡಿತ ವಿರೋಧ ಮಾಡಲ್ಲ. ಆಯ್ತು. ಹಾಗಾಗಿ ಒಂದೇನಂದ್ರೆ, we have a platform here to discuss the survey. ನಿಮ್ಮ ಸರ್ವೆಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್, ಕಳೆದ 2 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಪಂಜಾಬ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂತ ಏನು ಒಂದು ಡೈರೆಕ್ಷನ್ ಅಥವಾ ಚುನಾವಣಾಧಿಕಾರಿಗೆ ಶಿಕ್ಷೆ ಕೊಟ್ಟು ಮಾಡಿರ್ತಕ್ಕಂಥ ಆದೇಶ ಏನಿದೆ, ಇದು ಬಿಜೆಪಿಯ ಚುನಾವಣಾ ನೀತಿಯ ಕೈಗನ್ನಡಿ. ದರ್ಶನ್ ಜೈನ್ ಅವರೇ, ಈ ಸಮೀಕ್ಷೆಯ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್ ನಮಸ್ಕಾರ. ಮತ್ತೆ ಒಂದು ಮುಖ್ಯವಾಗಿ ಫೆಡರಲ್ ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಸಮೀಕ್ಷೆಗಳು ಒಂದು ರೀತಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಜನರ ಮೂಡ್ ಏನಿದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ದಾರಿ ತೋರಿಸುವಂತ ಕೆಲಸ ಮಾಡ್ತವೆ. ಸೊ ಒಂದು ನಿಮ್ಮ ಎಫರ್ಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಮೀಕ್ಷೆಯ ಸ್ಯಾಂಪಲ್ ಮತ್ತೆ ಯಾವ ರೀತಿ ಇದೆ ಅಂತ ನಾನು ಗಮನಿಸಿದಾಗ ನಾನು ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ. ಒಂದೇನಂತ ಹೇಳಿದ್ರೆ, ಇಲ್ಲಿ ಸ್ಯಾಂಪಲ್ ನ ಒಟ್ಟು 543 ನಮ್ಮ ಸೀಟ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ 15% ಸೀಟಿಗೆ, ಅಂದ್ರೆ ಕರ್ನಾಟಕದಲ್ಲಿ ನೋಡಿದ್ರೆ 28 ಸೀಟ್ ಇರುವ ಜಾಗದಲ್ಲಿ ಒಂದು 4 ಸೀಟ್ ನಲ್ಲಿ ಸರ್ವೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ 15% ಅದೇ ಪ್ರಮಾಣವನ್ನ ಕರ್ನಾಟಕಕ್ಕೆ ಅನ್ವಯಿಸಿದಾಗ. ಸೊ ಹಾಗಾಗಿ ನಿಮ್ಗೆ ಇಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾವು ಸಮೀಕ್ಷೆ ಮಾಡಿದ ಕ್ಷೇತ್ರಗಳು ಯಾವ್ದು ಅಂದ್ರೆ ಆಯ್ಕೆ ಮಾಡ್ಕೊಂಡಿದ್ದೀವಿ: ಬೆಂಗಳೂರು, ಮೈಸೂರು, ಧಾರವಾಡ, ಬೀದರ್, ಚಿಕ್ಕೋಡಿ. ಈ 4 ಕ್ಷೇತ್ರಗಳಲ್ಲಿ ನಾವು ಸಮೀಕ್ಷೆ ಮಾಡಿದ್ದೀವಿ. ಅಲ್ಲಿಯ ಮತದಾರರನ್ನ ಮಾತಾಡಿಸಿದ್ವಿ. ರೆಪ್ರೆಸೆಂಟೇಟಿವ್ ಮತ್ತೆ ಅಂಡರ್ಲೈನ್ ಮಾಡ್ತೀನಿ, ಇಟ್ ಇಸ್ ಅ ರ್ಯಾಂಡಮ್ ಸೆಲೆಕ್ಷನ್ ಆಫ್ ದಿ ಎಲೆಕ್ಟರೇಟ್ಸ್. ಓಕೆ, then you can continue. ಸೊ ಹಾಗಾಗಿ ಈಗ 2 ವಿಚಾರಗಳು ಇಲ್ಲಿ ತುಂಬಾ ಮುಖ್ಯ ಆಗ್ತವೆ. ಸಮೀಕ್ಷೆಯ ಟೈಮ್ ಲೈನ್. ಸಮೀಕ್ಷೆ ನಡೆದದ್ದು ನವೆಂಬರ್ 23ರಿಂದ ಜನವರಿ 24ರವರೆಗೆ. ಆ ನಂತರ ನೀವೇ ಹೇಳಿದಾಗೆ ಬಹಳಷ್ಟು ನದಿ ಹರಿದೋಗಿದೆ. ಈಗ ಇರುವಂತ ಸಿಚುವೇಶನ್ಸ್ ಬೇರೆ ಇದೆ. ಆಗ ಇದ್ದಂತ ಒಂದು ಮುಖ್ಯವಾಗಿ ಹೇಳೋದು ಏನಂತ ಹೇಳಿದ್ರೆ, ಇಂಡಿಯಾ ಬ್ಲಾಕ್ ಏನಿದೆ, ನಮ್ಮ ಇಂಡಿಯಾ ಬ್ಲಾಕ್ ನ ಇನ್ನೂ ಕೂಡ ಒಂದು ನೆರೇಟಿವ್, ನಾವು ಯಾವ ಅಂಶಗಳ ವಿರುದ್ಧವಾಗಿ ನಾವು ಯಾವ ನರೇಟಿವ್ ನ ಇಟ್ಕೊಂಡು ನಾವು ಇನ್ನು ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ತಿದ್ದೇವೆ, ಅದು ಇನ್ನೂ ಕೂಡ ನಾವು ಮಾತಾಡ್ಲಿಲ್ಲ. ಇನ್ನು ಆ ಬಗ್ಗೆ ನೆರೇಟಿವ್ ನಾವು ಸೆಟ್ ಮಾಡ್ತಾ ಇದೀವಿ. ಸೂಕ್ತವಾದಂತ ಎಲ್ಲರನ್ನು ಒಳಗೊಳ್ಳುವಂತ ಒಂದು ನೆರೇಟಿವ್ ಬಗ್ಗೆ ನಾವು ಯೋಚಿಸ್ತಾ ಇದೀವಿ. ಆಮೇಲೆ ಹರಿಪ್ರಕಾಶ್ ಸರ್ ಒಂದು ಕ್ವಶನ್ ಕೇಳಿದ್ರು, ಇಂಡಿಯಾ ಬ್ಲಾಕ್ ನಲ್ಲಿ ಇದ್ದೀವಿ ಅಂತ. ನಾವು ಇಂಡಿಯಾ ಬ್ಲಾಕ್ ನಲ್ಲಿ ಮುಂಚೆ ಕೂಡ ಇದ್ವಿ, ಈಗಲೂ ಇದ್ದೇವೆ, ಮತ್ತೆ ಮುಂದೆ ಕೂಡ ಇರ್ತೇವೆ. ಒಂದು ಕೆಲವಷ್ಟು ಭಿನ್ನಾಭಿಪ್ರಾಯಗಳು ಯಾವುದೇ ಪಕ್ಷದಲ್ಲಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಸಹಜವಾದ ಪ್ರಕ್ರಿಯೆ. ಇನ್ನೂ ಕೂಡ ನಮ್ಮ ಸೀಟ್ ಶೇರಿಂಗ್ ಆಗ್ಲಿಲ್ಲ. ಸೀಟ್ ಶೇರಿಂಗ್ ಆದ ನಂತರ ಎಲ್ಲ ಕೂಡ ಕ್ಲೀನ್ ಆಗ್ತದೆ. ನಾವು ಒಂದು ಇಂಟೆನ್ಷನ್ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕು, ಮತ್ತೆ ಈ ದೇಶದಲ್ಲಿ
ಎಲ್ಲರನ್ನು ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಡಿಯಾ ಬ್ಲಾಕ್ ಅನ್ನೋ ಒಂದು ಸಂಘಟನೆ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ನಾವು ಅದಕ್ಕಿಂತ ಹೆಚ್ಚಿಗೆ ದೇಶದಲ್ಲಿ ಒಂದು ಬಲಿಷ್ಠ ಪ್ರತಿಪಕ್ಷ ಇರಬೇಕು ಅಂತ. ಖಂಡಿತವಾಗಿಯೂ ಫೈಟ್ ಅಗೇನೆಸ್ಟ್ ಅ ಬಿಗ್ಗರ್ ಇವಿಲ್. ಸೊ ಇದನ್ನ ನಾವು ಮಾಡ್ಕೊಂಡು ಹೋಗ್ತಿದೀವಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಏನಂತ ಹೇಳಿದ್ರೆ, ಈಗ ಆಫ್ಟರ್ ಜನವರಿ 24 ನಂತರ ಒಂದು ಫಾರ್ಮರ್ ಎಜಿಟೇಷನ್ ಆಗ್ತಾ ಇದೆ. ಆ ನಂತರ ಇಲ್ಲಿ ಕರ್ನಾಟಕದ ಸಂಸದರ ಬಗ್ಗೆ ಒಂದು ಏನು ಜನರ ಒಂದು ರಿಪೋರ್ಟ್ ಕಾರ್ಡ್ ಏನು ಮಾಧ್ಯಮಗಳು ಬಿಡುಗಡೆ ಮಾಡಿದ್ವು, ಅದರ ಬಗ್ಗೆ ವಿಪರೀತ ಚರ್ಚೆ ಆಗ್ತಿದೆ. ದೇಶದಲ್ಲಿ 9 ಜನ ಸಂಸದರು ಯಾರು ಏನೂ ಕೂಡ ಮಾತಾಡದೆ 5 ವರ್ಷ ಕಳೆದು ಬಂದಿದ್ದಾರೆ. ಅದರಲ್ಲಿ 4 ಜನ ಕರ್ನಾಟಕದವರೇ, ಮೇಜರ್ ಶೇರ್ ಕರ್ನಾಟಕದೇ ಆಗಿದೆ. ಈ ಬಗ್ಗೆ ಅದರಲ್ಲಿ ಒಬ್ರು ಮಿನಿಸ್ಟರ್ ಕೂಡ ಆಗಿದ್ದವರು ಅನಂತಕುಮಾರ್ ಹೆಗಡೆ ಅವರು, ನಮ್ಮ ವಕ್ತಾರರಾದಂತ ಹರಿಪ್ರಕಾಶ್ ಕೋಣಮನೆ ಅವರ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಸಂಸದರು, ಅವರ ಬಗ್ಗೆ ಅವರು ಸಚಿವರು ಕೂಡ ಆಗಿದ್ದಂಥವ್ರು. ಎಲ್ಲರ ಬಗ್ಗೆ ಅದರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಗಳನ್ನ ನಡೀತಾ ಇದೆ. ಮತ್ತೆ ಈ ಇದರಲ್ಲಿ ಕರ್ನಾಟಕಕ್ಕೆ ಆ ತೆರಿಗೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ಎಲ್ಲಾ ಕಡೆ ಸಾರ್ವಜನಿಕ ಚರ್ಚೆ ಆಗ್ತದೆ. ಇದೆಲ್ಲ ಒಂದು ರೀತಿಯಲ್ಲಿ ದರ್ಶನ್ ಅವರೇ, ಅಂದ್ರೆ ಇದು ಪ್ರೀಪೋಲ್ ಸರ್ವೆ ಆಗಿದೆ. ಆ ಪ್ರೀಪೋಲ್ ಸರ್ವೆ ನಡೆದ ಕಾಲಾವಧಿಯಿಂದ ಈಗಾಗಲೇ ಸಾಕಷ್ಟು ಬದಲಾವಣೆ ಆಗಿದೆ. ಇವುಗಳು ಮತದಾರನ ಮನಸ್ಸನ್ನ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಅಂತ ನೀವು ಹೇಳಕ್ ಹೊರಟಿದ್ದೀರಿ. ಕರೆಕ್ಟ್ ಅನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಓಕೆ, ಒಂದ್ ನಿಮಿಷ. ನಾನು ಸರ್, ಈಗ ದಕ್ಷಿಣಾಮೂರ್ತಿ ಅವರೇ, ನೀವು 3 ಪಕ್ಷಗಳ ವಾದವನ್ನು ಕೇಳಿಸ್ಕೊಂಡಿದ್ದೀರಿ. ನಿಮಗೆ ಈ 3 ಪಕ್ಷಗಳ ಅದನ್ನ ತುಲನೆ ಮಾಡಿ ಇದು ಮಾಡಿದ ಅಂದ್ರೆ ಒಂದು ಇದರಲ್ಲಿ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ ಸರ್ ನಮ್ಮ ರಾಜ್ಯದ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ? ಇಲ್ಲ, ನಮ್ಮ ಸರ್ವೆ ಪ್ರಕಾರ ನೀವು ನೋಡಿದ್ರೆ ಬಿಜೆಪಿ ಸ್ವೀಪಿಂಗ್ ಅಂತ ಇದೆ, ಆಯ್ತಲ್ಲ. ಸೊ ಅದನ್ನ ನಾವು ಹೇಗ್ ತಗೋಬೇಕು, ಅದು ಬದಲಾವಣೆ ಆಗ್ತಾ ಇದ್ದಿದ್ರೆ ಅದೇ ರಿಸಲ್ಟ್ ಬರುತ್ತಾ ಯಾರಿಗೂ ಗೊತ್ತಿಲ್ಲ. ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು. ಸೊ ನಾವ್ ಅದನ್ನ ಹೇಗ್ ನೋಡ್ಬೇಕಂದ್ರೆ, ನಾವ್ ಹಿಂದೆ ಏನಾಗಿದೆ ಅದ್ ನೋಡಿದ್ರೇನೆ ಒಂಥರ ಅದಕ್ಕೆ ಅರ್ಥ ಸಿಗತ್ತೆ. ಯಾಕಂದ್ರೆ ತಕ್ಷಣ ಮುಂದೆ ಇಟ್ ಬಿಕಮ್ಸ್ ಹೈಪೋಥೆಟಿಕಲ್, ಏನಾದ್ರೂ ಆಗ್ಬೋದು. ಸೊ ನಮ್ಗೆ ಗೊತ್ತಿಲ್ಲ ಅದು. ಬಟ್ ಇಶ್ಯೂಸ್ ಅಂತ ಬಂದಾಗ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಈ ಸ್ಟೇಟ್ ವರ್ಸಸ್ ಸೆಂಟರ್ ಅಂತ ಒಂದು ಕ್ಲಿಯರ್ ಡಿಫ್ರೆನ್ಸಿಯೇಷನ್ ಇದೆ. ಇದನ್ನ ಈ ಚಾಲೆಂಜ್ ಇರೋದು ಮೇನ್ಲಿ ಫಾರ್ ಕಾಂಗ್ರೆಸ್ ವೆನ್ ಇಟ್ ಕಮ್ಸ್ ಟು ಲೋಕಸಭಾ ಎಲೆಕ್ಷನ್. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ದ ಸೇಮ್ ಪ್ರಾಬ್ಲಮ್ ಬಿಜೆಪಿ ಫೇಸ್ಡ್. ಅಲ್ಲಿ ಮೋದಿ ವರ್ಕ್ ಆಗ್ಲೇ ಇಲ್ಲ. ಅಲ್ಲಿ ನಮ್ಗೆ ಗೊತ್ತಿದೆ ಏನಾಯ್ತು ಅಂತ. ಸೊ ಈ ಚಾಲೆಂಜ್ ನ ಅವ್ರವ್ರ ಪಾರ್ಟಿ ಅವರು ಅದ್ ಹೇಗ್ ನೋಡ್ತಾರೆ ಮತ್ತೆ ಹೇಗ್ ಅದನ್ನ ಟ್ಯಾಕಲ್ ಮಾಡ್ತಾರೆ ಅನ್ನೋದು ನನ್ಗೆ ಐ ಥಿಂಕ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು ನನ್ನ ಮೈಂಡ್ ಅಲ್ಲಿ. ಒಂದೇನಂದ್ರೆ, ಈಗ ನಾವು ಚರ್ಚೆ ಮಾಡ್ತಿರೋದ್ರಲ್ಲಿ ಒಂದೇನಂದ್ರೆ, ಪ್ರತಿ ರಾಜಕೀಯ ಪಕ್ಷಕ್ಕೂ ಅದರದ್ದು ಒಂದು ನಿಲುವಿರುತ್ತೆ. ಅದರ ನಿಲುವಿನ ವಿರುದ್ಧ ಇನ್ನೊಂದು ರಾಜಕೀಯ ಪಕ್ಷದ ಐಡಿಯಾಲಜಿ ಆಗ್ಲಿ, ಅದರ ತಿಳುವಳಿಕೆ ಆಗ್ಲಿ, ಅದು ಜನಗಳ ಸಮಸ್ಯೆ ನೋಡೋದ್ರಲ್ಲಾಗ್ಲಿ ಒಂದು ತಿಳುವಳಿಕೆ ಇರುತ್ತೆ. ಅವೆರಡರ ಮಧ್ಯೆ ಘರ್ಷಣೆ ಇದೆ. ಅಂದ್ರೆ ಈಗ ಉದಾಹರಣೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಅವರ ತತ್ವ ಆದರ್ಶಗಳ ಬಗ್ಗೆ ಮತ್ತೆ ಅವರು ದೇಶವನ್ನು ನಡೆಸ್ತಿರೋ ರೀತಿ ಬಗ್ಗೆ ಒಂದು ಅಸಮಾಧಾನ ಇರೋದು ನನಗೆ. ಈ ಸಮೀಕ್ಷೆಯ ಪಕ್ಕಕ್ಕಿಡೋಣ, ಆದ್ರೆ ಸಮೀಕ್ಷೆಯನ್ನ ಈ ದೃಷ್ಟಿಯಿಂದ ಯಾಕೆ ನೋಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಎದ್ದಿದೆ ಇಲ್ಲಿ. ಹರಿಪ್ರಕಾಶ್ ಕೋಣೆಮನೆ ಅವರು, ನಾವು ಇಟ್ ಇಸ್ ಯುವರ್ ಟರ್ನ್, ಯು ಕ್ಯಾನ್ ಎಕ್ಸ್ಪ್ಲೈನ್. ಸರ್ ನೋಡಿ, ಇಲ್ಲಿ 3-4 ಸಂಗತಿಗಳು. ನಾನು ರಮೇಶ್ ಬಾಬು ಅವ್ರಿಗೆ, ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರು, ಅವ್ರದೇ ಆದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವರಿಗೆ ಮುಕ್ತವಾದಂತ ಅವಕಾಶ ಇದೆ ಮತ್ತು ಅದು ಬ್ಯೂಟಿ ಆಫ್ ಅವರ್ ಡೆಮೋಕ್ರಸಿ ಕೂಡ. ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ. ಆದ್ರೆ ನಾವು ಯಾವಾಗ್ಲೂ ಕೂಡ ಮಾತನಾಡುವಾಗ ನನ್ನ ಪಕ್ಷಕ್ಕೆ ಗೆಲುವಾಗ್ಬೋದು, ಸೋಲಾಗ್ಬೋದು. ಆದ್ರೆ ನಾವು ಮ್ಯಾಂಡೇಟ್ ಅನ್ನ ಗೌರವಿಸುವಂತಹ ಒಂದು ಸ್ವಭಾವನ ನಾವು ಕಲ್ತ್ಕೊಳ್ಬೇಕು ಅನ್ನೋದು ನನ್ನೊಂದು ಕಿವಿ ಮಾತು. ನಾವು ಎಲ್ಲವನ್ನೂ ಅನುಮಾನ ಪಡ್ತೀವಿ. EVM ಇಂದ ಹಿಡಿದು ಚುನಾವಣೆಯ ಗೆಲುವಿನವರೆಗೆ ನಾವೆಲ್ಲವನ್ನೂ ಅನುಮಾನ ಪಡ್ತಾ ಇದೀವಿ. ಆದ್ರೆ ಈ ದೇಶದ ಜನ ಯಾವ ಕಡೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ನಾನು ಮೊದಲ ಪಾಯಿಂಟಿಗೆ ಬರ್ತೇನೆ. ನೀವು ಸರ್ವೆ ನಡೆಸಿದಂತಹ ಕಾಲಾವಧಿ ಬಗ್ಗೆ ರಮೇಶ್ ಬಾಬು ಅವರು ಸ್ವಲ್ಪ ತಕರಾರನ್ನ ತೆಗೆದು, ರಾಮ ಮಂದಿರದ ವಿಚಾರ ಪೀಕಲ್ ಇರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಸಮೀಕ್ಷೆ ನಡೆಸಿದ್ರಿ, ಅದರ ಪ್ರಭಾವ ಆಗಿರಬಹುದು ಅಂತ. ಆದ್ರೆ ನಾನು ಇದನ್ನ 1980ರ ದಶಕಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ.
ರಾಮ ಮಂದಿರ ಆಂದೋಲನ ಯಾವತ್ತು ಪ್ರಾರಂಭ ಆಯ್ತೋ, ರಾಮ ಮಂದಿರ ಆಂದೋಲನ ಮತ್ತು ಬಿಜೆಪಿಯ ಬೆಳವಣಿಗೆ ಇದೆರಡನ್ನು ನಾವು ಬೇರೆ ಮಾಡಕ್ ಬರಲ್ಲ. ಇದನ್ನ ನಾವು ಇದನ್ನ ರಾಜಕೀಯವಾಗಿ ಅಧ್ಯಯನ ಯೋಗ್ಯ ವಿಷಯ ಕೂಡ ಇದು. ಭಾರತದ ಸಂದರ್ಭದಲ್ಲಿ ಅಧ್ಯಯನ ಯೋಗ್ಯವಾದಂತಹ ವಿಷಯ. ನಾವು 2 ಸ್ಥಾನದಿಂದ 80 ಸ್ಥಾನಕ್ಕೆ ಜಿಗಿದಿದ್ದು ರಾಮ ಮಂದಿರದ ಆಂದೋಲನ. ಅಲ್ಲಿಂದ ಇವತ್ತು ನಾವು ಸ್ವತಂತ್ರವಾಗಿ ಅಲ್ಲಿಂದ ಇಲ್ಲಿವರೆಗೆ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬಂದು 2 ಅವಧಿಯನ್ನ ಯಶಸ್ವಿಯಾಗಿ 3ನೇ ಅವಧಿಗೆ ನಾವು ಯಶಸ್ವಿಯಾಗಿ ಹೋಗುವ ನಿಟ್ಟಿನಲ್ಲಿ ಇರೋದು ಅದು 2 ಕಾರಣಕ್ಕೆ. ಒಂದು, ನಮ್ಮ ಗುಡ್ ಗವರ್ನೆನ್ಸ್. 2ನೇದು ನಮ್ಮ ಐಡಿಯಾಲಜಿಕಲ್ ಸ್ಟ್ಯಾಂಡ್. ಇದು 2 ಕೂಡ ಇಂಪಾರ್ಟೆಂಟ್ ಪಾರ್ಟ್ ಬಿಜೆಪಿಗೆ. ನಾವು ಬರೇ ಅಭಿವೃದ್ಧಿಯನ್ನ ನೆಚ್ಕೊಂಡು ನಾವು ಗೆದ್ದಿದೀವಿ ಅಂತ ಹೇಳಕ್ಕಾಗಲ್ಲ. ಬರೇ ರಾಮ ಮಂದಿರವನ್ನು ಅಥವಾ ಐಡಿಯಾಲಜಿ. ಹರಿಪ್ರಕಾಶ್ ಕೋಣೆಮನೆಯವರೇ, ನಿಮ್ಮ ಇದನ್ನ, ನಿಮ್ಮ ಅನಿಸಿಕೆಯನ್ನ ಅಥವಾ ನಿಮ್ಮ ತರ್ಕವನ್ನ ಗೌರವಿಸ್ತಾನೆ ಕೆಲವು ಪ್ರಶ್ನೆಗಳು ಮತದಾರರದ್ದು ಇದೆ. ಅಂದ್ರೆ ಇಲ್ಲ, ನಾನು ಕಂಪ್ಲೀಟ್ ಮಾಡ್ಬಿಡ್ತೇನೆ. ಜಸ್ಟ್ 1 ಮಿನಿಟ್ ಅಷ್ಟೇ. ನಾನು ಹೇಳ್ತಾ ಇರೋದು ನಮಗೆ 2 ಕೂಡ ಇಂಪಾರ್ಟೆಂಟ್. ಇದು 2 ಕೂಡ ಜನ ಗುರುತಿಸಿದ್ದಾರೆ ಅನ್ನೋದು. 3ನೇದು, ಯಾವುದೇ ಪಾರ್ಟಿಗೆ ಒಂದು ಏಬಲ್ ಲೀಡರ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಉಚ್ಛ್ರಾಯ ಸ್ಥಿತಿಗೆ ಇದ್ದಂತ ಸಂದರ್ಭದನ್ನ ಕಂಪೇರ್ ಮಾಡಿದ್ರೆ ಇವತ್ತು ಬಿಜೆಪಿಯ ಲೀಡರ್ಶಿಪ್ ಮತ್ತು ಬಿಜೆಪಿಯ ಗ್ರೋತ್ ಪಾತ್ ಇದನ್ನ ನೋಡಿದ್ರೆ ಬಿಜೆಪಿಯ ಲೀಡರ್ಶಿಪ್ ಕಾಂಟ್ರಿಬ್ಯೂಷನ್ ಕೂಡ ಇದ್ರಲ್ಲಿ ಇದೆ ಅನ್ನೋದು ನಿರೂಪಿತ ಆಗತ್ತೆ. 3ನೇ ಅವಧಿಗೆ ಅಂದ್ರೆ 2024ರ ಲೋಕಸಭಾ ಚುನಾವಣೆಗೂ ಕೂಡ ನೀವು ಈ ವೋಟ್ ಶೇರ್ ಅನ್ನ ನಾವು ಗಮನಿಸಿದ್ರೆ, ಯಾಕೆ ನಾನು ರಮೇಶ್ ಬಾಬು ಅವರು ಹೇಳಿದ್ರು ಅವರು ಕನ್ಕ್ಲೂಷನ್ ಗೆ ಬಂದ್ಬಿಟ್ರು ಅಂತ. ಎಸ್, ಆಫ್ ಕೋರ್ಸ್ ನಮಗೊಂದು ಕ್ಲಾರಿಟಿ ಇರಬೇಕು. ಯಾವಾಗ್ಲೂ ನಾವು 43% ವೋಟ್ ತಗೊಂಡಿದ್ವಿ ಕಳೆದ ಚುನಾವಣೆಯಲ್ಲಿ ಆನ್ ಎವರೇಜ್. ಈ ಬಾರಿ ನಾವು 50% ಅಂದ್ರೆ 10% ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ಪಕ್ಷದ ಸ್ಪಷ್ಟವಾದಂತ ನಿಲುವು ಮತ್ತು ಪ್ರಯತ್ನ. ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದೀವಿ. ಎಸ್, ನಾವು ನೀವು ಹೇಳಿದಂತ ಇದಕ್ಕೆ ನಾವು ನಿಯರ್ ಇದೀವಿ. ನಾವು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಯಶಸ್ಸನ್ನು ಕೂಡ ಪಡ್ಕೊಳ್ಬಹುದು ಅಂತ. ಉಳಿದಂತೆ ಇದೇ ಹೇಳಿದ್ರು ಈಗ ಸಿಬಿಐ ಇಲ್ಲ, ಒಂದು ನಿಮಿಷ ಹರಿಪ್ರಕಾಶ್ ಕೋಣೆಮನೆಯವರೇ, ಒಂದು ನಿಮಿಷ. ನೀವು ಹೇಳಿದ್ದು ಇಡಿಯನ್ನ ಅಥವಾ ಇನ್ಕಮ್ ಟ್ಯಾಕ್ಸ್ ನವರನ್ನ ಅಥವಾ ಸಿಬಿಐ ಅನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಯಾವ ಸರ್ಕಾರ, ಮೊದಲು ಯಾವ ಸರ್ಕಾರ ಜಾಸ್ತಿ ಮಾಡಿಸ್ಕೊಂತು, ಎಷ್ಟು ಜಾಸ್ತಿ ಮಾಡ್ತು, ಇದು ಬೇರೆನೆ ಚರ್ಚೆ. ಆದ್ರೆ ನನ್ನ ಪ್ರಶ್ನೆ ಇರೋದು ಅಂದ್ರೆ, ಯಾವಾಗ್ಲೂ ಒಂದು ಇಂಥ ಡೆಮೋಕ್ರಸಿನಲ್ಲಿ ಮೆಜಾರಿಟೇರಿಯನ್ ಅಂತ ಅಥವಾ ಬಹುಜನರು ಜಾಸ್ತಿ ಇರುವಂತ ಸಮುದಾಯ ಏನ್ ಮಾಡುತ್ತೆ, ಸಮುದಾಯದ ಅಭಿಪ್ರಾಯಗಳನ್ನ ಎಲ್ಲರೂ ಗೌರವಿಸಕ್ ಶುರು ಮಾಡಿದಾಗ ಈ ತರದ ಬಿಜೆಪಿ ಮತ್ತೊಂದು ಹುಟ್ಟಿತು. ಅದಕ್ಕೆ ಹೆಚ್ಚಿನ ಬೆಂಬಲ ಬರ್ತಾ ಇದೆ. ಆಮೇಲೆ ಇನ್ನೊಂದು, ನೀವು ಬಿಜೆಪಿಯವರು 2 ಅವಧಿಗೆ ಅಧಿಕಾರದಲ್ಲಿದ್ದಾರೆ ಸೆಂಟ್ರಲ್ ಅಲ್ಲಾಗ್ಲೇ, ಕರ್ನಾಟಕ ರಾಜ್ಯದಲ್ಲೂ ಅಧಿಕಾರದಲ್ಲಿ ಇದ್ರಿ ಬಿಜೆಪಿಯವರು. ಹೀಗಿದ್ದಾಗ ಅದಕ್ಕೆ ಆದಂತಹ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಒಪ್ತಿರಲ್ವಾ ಇದನ್ನ? ಹೌದು. ಈ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿರೋ ಹೊತ್ತಲ್ಲಿ ಸರಿ ತಪ್ಪು, ಇಡಿ, ರಾಮ ಮಂದಿರ, ಇವೆಲ್ಲ ಇಶ್ಯೂಗಳೆಲ್ಲ ಮೈಕ್ರೋ ನರೇಟಿವ್ಸ್. ಆದ್ರೆ ಇವತ್ತು ನಮ್ಮ ಮುಂದಿರೋದು ಮ್ಯಾಕ್ರೋ ನರೇಟಿವ್ ಯಾವುದು ಅಂದ್ರೆ ದೊಡ್ಡದಾದ ಕ್ಯಾನ್ವಾಸ್ ಅಲ್ಲಿರುವಂತ ಕಥನ ಯಾರ ವಿರುದ್ಧ? ಒಂದು ಮೋದಿಯ ವಿರುದ್ಧ, ಮೋದಿ ಅವರ ಆಡಳಿತದ ವಿರುದ್ಧ, ಅವ್ರು ನಡ್ಕೊಂಡಿರೋ ರೀತಿಯ ವಿರುದ್ಧ ಅಂತ ಜನಗಳ ಅಭಿಪ್ರಾಯ ಆಗಿದ್ರೆ ಅದಕ್ಕೆ ಕೌಂಟರ್ ಆದ ನರೇಟಿವ್ ಅನ್ನ ಕೊಡೋದಕ್ಕೆ ವಿರೋಧ ಪಕ್ಷಗಳಿಗೆ ಯಾಕೆ ಸಾಧ್ಯವಾಗಿಲ್ಲ ಅನ್ನೋ ಪ್ರಶ್ನೆನ ನಾನು ರಮೇಶ್ ಬಾಬು ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ಮುರಳೀಧರ್ ಖಜಾನೆ ಸರ್, ನಾನು ಇನ್ಕಂಪ್ಲೀಟ್ ಆಯ್ತು ನೀವು ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಅನಂತರ ರಮೇಶ್ ಬಾಬು ಸರ್ ಅವರ ಒಪಿನಿಯನ್ ಕೂಡ ನಾವು ಕೇಳೋಣ. ಈ ಉದಾಹರಣೆಗೆ ನಾವು ಹೇಳಿದ್ವಿ, ನಾವು 2014ರಲ್ಲಿ ಅಧಿಕಾರಕ್ಕೆ ಬಂದದ್ದೇ ಭ್ರಷ್ಟಾಚಾರದ ವಿರುದ್ಧ ಮತ್ತು ಅಭಿವೃದ್ಧಿಯ ಅಜೆಂಡಾ. ಇದು 2 ಇತ್ತು ದೇಶದ ಜನರ ಮುಂದೆ. 10 ವರ್ಷಗಳ ನಂತರವೂ ಆಂಟಿ ಇನ್ಕಂಬೆನ್ಸಿ ಇಲ್ಲದೆ, ಆಡಳಿತ ವಿರೋಧಿ ಅಲೆ ಇಲ್ಲದೆ ಮುಂದೆ ಹೋಗ್ತಾ ಇರುವಂತದ್ದು ಇದು ಅಸಾಮಾನ್ಯ ಅಂತ ನನ್ನ ಅನಿಸಿಕೆ. ಮತ್ತು ದೇಶದ ಜನರು ಇದನ್ನ ಗುರುತಿಸಿದ್ದಾರೆ. ಇದನ್ನ ಒಂದು ಭ್ರಷ್ಟಾಚಾರ ಮುಕ್ತವಾದಂತದ್ದು, ಸಮರ್ಥ ನೇತೃತ್ವ ಮತ್ತು ಅಭಿವೃದ್ಧಿ ಅಜೆಂಡಾಗಳು ಮಾಡಿದ್ದು ನಮ್ಮ ಯಶಸ್ಸಿಗೆ ಮತ್ತು ಜನ ಬೆಂಬಲಕ್ಕೆ ಕಾರಣ ಅಂತ ನನ್ಗನ್ಸುತ್ತೆ. ಹಾಗಲ್ಲ ಹರಿಪ್ರಕಾಶ್ ಕೋಣೆಮನೆಯವರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಯ್ಸ್ ಸಪ್ರೆಸ್ ಆದಾಗ ಹೇಳಕ್ಕಾಗಲ್ಲ ಅನ್ನೋಂಥ ಮಾತನ್ನ ನಮ್ಮ ಹೇಳಿಕೆಗಳು ಹೇಳಕ್ಕಾಗದಿರೋಂಥ ಸ್ಥಿತಿ ತಲುಪಿದೀವಿ ಅಂತ ರಮೇಶ್ ಬಾಬು ಒಂದು
ಒಂದು ಪ್ರಮುಖವಾದ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹಾಗಾಗಿ ಜನಗಳಿಗೆ ನಾವು ಏನ್ ಹೇಳ್ಬೇಕಾಗಿತ್ತು ಆ ಜನಗಳನ್ನ ತಲುಪ್ಸಕ್ ಕೂಡ ಆಗದೆ ಇರುವಂತ ಸ್ಥಿತಿಯಲ್ಲಿ ನಾವಿದೀವಿ ಅಂತ. ರಮೇಶ್ ಬಾಬು ಅವರೇ, ನೀವು ಮಾತಾಡಿ ಈಗ. ಮೊದಲನೇದಾಗಿ ನಾನು ಹರಿಪ್ರಕಾಶ್ ಕೋಣೆಮನೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ಬಹಳಷ್ಟು ಸಲ ನಾನು ಗಮನಿಸಿದ್ದೇನೆ, ನಮ್ಮ ಬಿಜೆಪಿ ಮಿತ್ರರು ಅವಾಗ ಸತ್ಯವನ್ನು ಒಪ್ಕೊಂಡ್ಬಿಡ್ತಾರೆ. ಕೆಲವು ಇಶ್ಯೂಗಳ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ ನನಗೆ. ಅಂದ್ರೆ ನನ್ನನ್ನ ನೋಡ್ತಿರೋಂತ, ಈ ಶೋ ನೋಡ್ತಿರೋಂತ ಜನಗಳಿಗೆ ಕ್ಲಾರಿಟಿ ಬೇಕಾಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ನಾನು. ಆದ್ರಿಂದ ವಿಷಯ ಎತ್ತಿದಾಗ ಕಾಂಗ್ರೆಸ್ ವಿರುದ್ಧ ಉತ್ತರ ಹೇಳದಲ್ಲೇ ಇದ್ರೆ ಅದು ನಮ್ಮ ಪಲಾಯನವಾಗುತ್ತೆ. ನಾನು ಬಹಳ 2 ನಿಮಿಷ ನಿಮ್ ಜಾಸ್ತಿ ತಗೊಳಕ್ ಹೋಗಲ್ಲ. ಒಂದು, ಕೋಣೆಮನೆ ಅವ್ರು ಹೇಳಿದ್ರು ಮ್ಯಾಂಡೇಟ್ ಬಗ್ಗೆ ಹೇಳಿದ್ರು, ನನಗೆ ಬಹಳ ಇಷ್ಟಪಟ್ಟೆ. ಯಾಕೆಂದ್ರೆ ಈ ದೇಶದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದಂತ ಮೋದಿ ಕೇಂದ್ರದ ಬಿಜೆಪಿ ಸರ್ಕಾರ ಇಲ್ಲೂವರೆಗೆ ಸುಮಾರು 8,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡಿ ದೇಶದ ಎಲ್ಲ ಭಾಗಗಳಲ್ಲಿ ಸುಮಾರು 650 MLAಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಆಂಟಿ ಡಿಫೆಕ್ಷನ್, ಆ ಪಾರ್ಟಿಯಿಂದ ಈ ಪಾರ್ಟಿ, ಈ ಪಾರ್ಟಿಯಿಂದ ರಮೇಶ್ ಬಾಬು ಅವರೇ, ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ನೋಡಿ, ದಯಮಾಡಿ ಐ ಆಮ್ ಸಾರಿ ಡೋಂಟ್ ಇಂಟರ್ಫಿಯರ್. ನೀವು ಮಾತಾಡ್ಬೇಕಾದ್ರೆ ನಾನು ಇಂಟರ್ಫಿಯರ್ ಮಾಡಿಲ್ಲ. ನೋಡಿ, ನೀವು ಇವಿಎಂ ಬಗ್ಗೆ ಏನ್ ಹೇಳ್ತಾ ಇದ್ರಿ, ಪಾಠ ಕಲಿಬೇಕಾಗಿಲ್ಲ. ಈ ದೇಶದ ಈಗ ನಾನು ಒಂದ್ ನಿಮಿಷ, ರಮೇಶ್ ಬಾಬು ಅವರೇ, ಹರಿಪ್ರಕಾಶ್ ಕೋಣೆಮನೆ ಅವರೇ, ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನಾನು ಕೇಳಕ್ ಹೊರಟಿರೋ ಪ್ರಶ್ನೆ, ಪ್ರಶ್ನೆ ನೋಡಿ, ಅವರು ಈಸ್ ದ ಸೀನಿಯರ್ ಜರ್ನಲಿಸ್ಟ್, ಈ ಕೆಲಸ ಮಾಡಬಾರ್ದು. ಅವ್ರು ಮಾತಾಡ್ಬೇಕಾದ್ರೆ ನೋಡಿ, ಈಗ ಒಂದು ನಿಮಿಷ, ನಾವು ಈಗ ಇಟ್ ಇಸ್ ಟೈಮ್ for us to wind up. It is time for our wind up. I will tell you I will ask one question each. ಈ ಸಮೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ. ಈಗಾಗಲೇ ಸಮೀಕ್ಷೆಯ ಬಗ್ಗೆ ವಿವರಗಳನ್ನು ಹೇಳಿದಿರಿ. ರಾಜಕೀಯವಾಗಿ ಕೆಲವು ಭಿನ್ನಾಭಿಪ್ರಾಯಗಳಿದೆ. ಆ ಭಿನ್ನಾಭಿಪ್ರಾಯಗಳನ್ನ ಆಯಾ ಪಕ್ಷದ ವೇದಿಕೆಗಳಲ್ಲಿ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ನೀವು ಬಗೆಹರಿಸಿಕೊಳ್ಳಬಹುದು, ಅಲ್ಲಿ ಎತ್ತಬಹುದು. ಆದ್ರೆ ನನಗೆ ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ ಆಲ್ಟರ್ನೇಟಿವ್ ಆಗಬಹುದಾದಂತಹ ಒಂದು ನರೇಟಿವ್ ಅಂತ ನಾವೇನ್ ಅನ್ಕೊಂಡಿದ್ವಿ, ಕ್ಯಾಸ್ಟ್ ಸೆನ್ಸಸ್, ಗ್ಯಾರಂಟೀಸ್ ಮತ್ತೆ ಅಭಿವೃದ್ಧಿ ಮಾಡಿದೆ ಅಂತ ಅಂದ್ಕೊಳ್ಳೋದಾದ್ರೆ, ಇವುಗಳು ಚುನಾವಣೆಯಲ್ಲಿ ಈ ಸಮೀಕ್ಷೆಯಲ್ಲಿ ಪ್ರತಿಫಲನ ಆಗಿಲ್ಲ. ಯಾಕೆಂದ್ರೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಆಗಿದ್ದು ರಮೇಶ್ ಬಾಬು ಅವರೇ, ತಕ್ಷಣನೇ ಗ್ಯಾರಂಟಿ ಅನೌನ್ಸ್ ಆಗಿದೆ. ಅಲ್ಲಿಂದ ನಾವು ಸರ್ವೆ ಮಾಡಿರೋದು ನವೆಂಬರ್ ತಿಂಗಳಲ್ಲಿ. ಆದ್ರಿಂದ ಅದ್ರ ಬಗ್ಗೆ ಮಾತಾಡಿ ಸರ್, ದಯವಿಟ್ಟು. ಈಗ ಖಂಡಿತ ನೋಡಿ, ನಾನು ಬಿಜೆಪಿ ಅವ್ರ ತರ ಪಲಾಯನವಾದ ಮಾಡೋದಕ್ಕೆ ಇಲ್ಲಿ ಕೂತಿಲ್ಲ. ತಾವು ಪ್ರೀಪೋಲ್ ಸರ್ವೆ ಏನ್ ಮಾಡಿದೀರಾ ಅದಕ್ಕೆ ಪೂರಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ಜನವರಿ 25ನೇ ತಾರೀಕುವರೆಗೂ ತಾವು ಪ್ರೀಪೋಲ್ ಸರ್ವೆ ಡೇಟ್ ನವೆಂಬರ್ 5th. You will have 2 minutes. You will have 2 minutes, and I will go to Darshan Jain, and I am going to wind it up. Yes, please sir. ನೆನ್ನೆ ಈ ಕರ್ನಾಟಕದ ಪ್ರಬುದ್ಧ ಮತದಾರರ ಶಿಕ್ಷಕರ ಕ್ಷೇತ್ರದ ಫಲಿತಾಂಶ ಬಂದಿದೆ. ಬಿಜೆಪಿ ಎಟಿಎಂ ಬಿಟಿಎಂ ಸೇರ್ಕೊಂಡಾಗ ಜನ ಏನ್ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಫಲಿತಾಂಶ ಬಂದಿದೆ. ಇದೇ ಉತ್ತರ ಲೋಕಸಭಾ ಚುನಾವಣೆಯಲ್ಲಿ ಬರುತ್ತೆ. ನಿಮ್ ಪ್ರೀಪೋಲ್ ಅವತ್ತಿಗೆ ಮಾಡಿದೀರಾ. ನಾನು ಮತ್ತೊಂದು ತಮ್ಗೆ ವಿನಂತಿ ಮಾಡ್ತೀನಿ, ಆಸ್ ಆನ್ ಟುಡೇ ಇನ್ನೊಂದು ಪ್ರೀಪೋಲ್ ಸರ್ವೆ ಮಾಡಿತಾವು. ಕಾಂಗ್ರೆಸ್ ಪಕ್ಷ ಇವತ್ತು ನೆರೆಟಿವ್ ಏನಂದ್ರೆ, ನಮ್ದು ಈ ದೇಶದ ಉದ್ಯೋಗದ ವಿಚಾರ ನಮಗೆ ನೆರೆಟಿವ್, ಈ ದೇಶದ ಬೆಲೆ ಏರಿಕೆ ವಿಚಾರ ನಮಗೆ ನೆರೆಟಿವ್, ಈ ದೇಶದ ಏನು ಭ್ರಷ್ಟಾಚಾರ ಇದೆ ಅಂದ್ರೆ ಸರ್ವಾಧಿಕಾರಿ ಧೋರಣೆ ಇದೆ ಬಿಜೆಪಿದು, ಅದು ನಮಗೆ ನೆರೆಟಿವ್, ಮತ್ತೆ ಜಾತಿ ಇಶ್ಯೂನ ನೆರೆಟಿವ್. ಇದ್ರ ಮೇಲೆ ಖಂಡಿತ ಹೋಗ್ತೇವೆ. ಹೇಳಿ ಸರ್. ದರ್ಶನ್ ಜೈನ್ ಅವರೇ, ಒಂದೇನಂತ ಹೇಳಿದ್ರೆ, ದೇಶದಲ್ಲಿ ಇರುವಂತ ಒಟ್ಟು ಸಮಸ್ಯೆಯ ಬಗ್ಗೆ ಈ ಫಲಿತಾಂಶದನ್ನ ನಾವು ಇದು ಮಾಡ್ಕೊಂಡಿದೀವಿ. ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಇವತ್ತು ಫಲಿತಾಂಶ ನಮ್ಮ ಮುಂದಿದೆ, ಈ ತರ ಇದೆ ಅಂತ ಹೇಳಿ. ಅಂದ್ರೆ 2 ಸ್ಥಾನ ಕಾಂಗ್ರೆಸ್ಸಿಗೆ, ಇನ್ನ 26 ಸ್ಥಾನ ಬಿಜೆಪಿಗೆ ಅಂತ ಹೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು 2 ನಿಮಿಷದಲ್ಲಿ ಹೇಳ್ಬೇಕು ಅಂತ ಕೇಳ್ಕೊತೀನಿ ಸರ್. ಸರ್, ಒಂದು ಕಾಂಗ್ರೆಸ್ಸಿಗೆ 2 ಸ್ಥಾನ ಅಥವಾ ಇಂಡಿಯಾ ಬ್ಲಾಕಿಗೆ 2 ಸ್ಥಾನ ಬರುತ್ತೆ, ಕೇವಲ 2 ಸ್ಥಾನ ಬರುತ್ತೆ ಅನ್ನೋದು ನಾನು ಈಗ ಅದಕ್ಕೆ ಕನ್ವಿನ್ಸ್ ಆಗುವಂತ ಸ್ಥಿತಿಯಲ್ಲಿ ನಾನಾಗ್ಲಿ ಅಥವಾ ಇಂಡಿಯಾ ಅಲಯನ್ಸ್ ನ ಯಾವುದೇ ಪಾರ್ಟಿ ಕೂಡ ಇಲ್ಲ.
ಒಂದು ಈ ಈ ಒಂದು ನಿಮ್ಮ ಸಮೀಕ್ಷೆ ಏನಿದೆ ಇದನ್ನ ಎಚ್ಚರಿಕೆಯಿಂದ ತಗೊಳ್ಬೇಕಾಗಿರುವಂತ ಜವಾಬ್ದಾರಿ ಕೂಡ ಏನು ಅದು ನಮ್ಮ ಪಕ್ಷಗಳ ಮೇಲಿದೆ. ಕೆಲವಷ್ಟು ಪ್ರಶ್ನೆಗಳು ರೈಸ್ ಆಗ್ತವೆ. ಯಾಕಂದ್ರೆ ಚುನಾವಣೆ ಅಂತ ಬಂದಾಗ, ನೆಕ್ಸ್ಟ್ ಒಂದು ವೋಟ್ ಹಾಕ್ಲಿಕ್ಕೆ ಅಂತ ಬಂದಾಗ 2014ರಲ್ಲಿ ಯಾವಾಗ ಮೋದಿ ಅವರು ಮೊದಲನೇ ಬಾರಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಂದ್ರು, ಆ ಸಂದರ್ಭದಲ್ಲಿ ಅವರೆತ್ತಿದಂತ ಪ್ರಶ್ನೆಗಳು ಈಗ 2024ರಲ್ಲಿ ಅವರಿಗೆ ಕಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಕಪ್ಪು ಹಣ ಬಂತ ಅಂತ, ಲೋಕ್ಪಾಲ್ ಬಂತ ಅಂತ, ಭ್ರಷ್ಟಾಚಾರ ಕಳಿತೇವೆ ಅಂತ ಹೇಳಿದವರು ಭ್ರಷ್ಟಾಚಾರವನ್ನೇ ಲೀಗಲೈಸ್ ಮಾಡಿದವರು ಇದ್ದಾರೆ. ಆನಂತರ 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ, ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿತ, ಆಮೇಲೆ ಮನಮೋಹನ್ ಸಿಂಗ್ ಅವರ ಏಜ್ ನಿಂತ ಜಾಸ್ತಿಯಾಗಿ ಹೋಗ್ತಿದ್ದಂತ ಡಾಲರ್ ಈಗ ಮೋದಿ ಅವರ ಏಜ್ ಗಿಂತಲೂ ಜಾಸ್ತಿಯಾಗಿ ಹೋಗ್ತಾ ಇದೆ. ಈ ಎಲ್ಲ ವಿಷಯಗಳು ಅವರೇ ಎತ್ತಿದಂತಹ ಪ್ರಶ್ನೆಗಳು ಈಗ ಮತ್ತೆ ಅವರಿಗೆ ತಿರುಗುಬಾಣ ಆಗ್ಲಿಕ್ಕಿದೆ. ಸೊ ಇವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದೇ ಬರ್ತದೆ. ನಾನೀಗ ದಕ್ಷಿಣಾಮೂರ್ತಿ ಅವ್ರನ್ನ ಕೇಳ್ತಾ ಇದ್ದೀನಿ ಸರ್, ಈ 3 ಪಕ್ಷಗಳ ಮೂರು ಪಕ್ಷಗಳು ಸಮೀಕ್ಷೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸರ್ ಒಂದ್ ನಿಮಿಷ ಇರಿ ಪ್ರಕಾಶ್ ಕೋಣೆಮನೆ ಅವರೇ. ದಕ್ಷಿಣಾಮೂರ್ತಿ ಸರ್ ಎಲ್ಲ ಅವ್ರು ಮುಗಿಸ್ಲಿ, ಆಮೇಲೆ ಹೇಳ್ತೀನಿ. ಇವರು ಓಕೆ ಹರಿಪ್ರಕಾಶ್ ಕೋಣೆಮನೆ ಅವರು ಮಾತಾಡ್ಲಿ ಅಂತೀರಾ? ಮುಗಿಸ್ಬಿಟ್ಟು ಯಾಕೆಂದ್ರೆ ಇಶ್ಯೂ ಇಲ್ಲ ಅಂತಾನೆ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ. I don't want to entertain BJP spokesperson to address, because ನಮಗ್ ಮಾತಾಡಕ್ ಬಿಡ್ಬೇಕು. ಅವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊತೀವಿ, ನಾವ್ ಮಾತಾಡಕೋರೆ ತಕ್ರಾರ್ ತೆಗಿತಾರೆ. ಅಂದ್ರೆ ಅವ್ರಿಗೆ there is no patience at all. It is the escapism, ಪಲಾಯನವಾದ. ಕೇಳ್ಬೇಕು, ಅವ್ರು ಹೇಳಿದ ಟೀಕೆಗಳು ನಾವು ಸ್ವೀಕಾರ ಮಾಡ್ತೀವಿ. ಒಂದ್ ನಿಮಿಷ, ಈಗ ಹರಿಪ್ರಕಾಶ್ ಕೋಣೆಮನೆ ಅವರು ಮಾತಾಡ್ತಾ ಇದ್ದಾರೆ. ಮಾತಾಡಿದ ಮೇಲೆ ಇಲ್ಲ ಐ ಹ್ಯಾವ್ ಟು ವೈಂಡ್ ಅಪ್ ದ ಶೋ. ಇಲ್ಲ, ಆರೋಪ ಮಾಡೋದಲ್ಲ ಅವರು. ಒಂದ್ ನಿಮಿಷ ರಮೇಶ್ ಬಾಬು ಅವರೇ, ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಮೈ ಬ್ರೀಫ್. ಒಂದ್ ನಿಮಿಷ. ಖಜಾನೆ ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನೀವೇನು ನಾವು 10% ವೋಟ್ ಶೇರ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ನಮ್ಮ ಟಾರ್ಗೆಟ್ ಇದೆ. ಸೊ ಅದರ ಪ್ರಕಾರ ನೀವು 26 ಸೀಟು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದೀರಾ ನೀವು ಪ್ರಾಜೆಕ್ಟ್ ಅನ್ನ. ಸೊ 28 ಕೂಡ ನಾವು ಗೆಲ್ತೀವಿ. ಯಾಕಂದ್ರೆ ನಮ್ಮ 400 ಕ್ರಾಸ್ ಮಾಡೋದು ನಮ್ಮ ಆಲ್ ಇಂಡಿಯಾ ಟಾರ್ಗೆಟ್ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು 20 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲ ಪ್ರಶ್ನೆ, ನಮ್ಮದೇ ಹೇಳ್ಬೇಕಲ್ಲ ಸರ್. ನೀವು ಏನ್ ಹೇಳಿದೀರಾ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಇನ್ಕ್ರೀಸ್ ಮಾಡಿದೆ. ನೀವು 26 ಅಂತ ಹೇಳಿದೀರಾ, ನಾವು 28 ಗೆಲ್ತೀವಿ ಅಂತ ಹೇಳ್ತಾ ಇದೀವಿ ಅಂತ, ಅಷ್ಟೇನೆ. ದಟ್ಸ್ ಇಟ್. ಓಕೆ ಫೈನ್. ದಕ್ಷಿಣಾಮೂರ್ತಿ ಸರ್, ಕ್ಯಾನ್ ಯು ಪ್ಲೀಸ್? ನಾವೆಲ್ಲ ಮಾತಾಡಿದೀವಿ. ಅಂದ್ರೆ ಇಶ್ಯೂಸ್ ಮತ್ತೆ ಅದ್ರ ಸ್ಪೀಡ್, ಅಂದ್ರೆ ಹೊಸ ಇಶ್ಯೂಸ್ ಬರುತ್ತೆ, ಹಳೇದು ಹೋಗುತ್ತೆ. ಇನ್ನ ಒಂದು 2 months ಇರ್ಬೇಕು ಈಗಿಂದ ಎಲೆಕ್ಷನ್ ತನಕ. ಸೊ ನೋಡೋಣ. ಐ ಮೀನ್ ನಾವು ಇವಾಗ ಇರೋ ಪರಿಸ್ಥಿತಿನಲ್ಲಿ ಈ ತರದ್ದು ಒಂದು ಸರ್ವೆ ಇದೆ, ನಾವು ನೋಡ್ಬೇಕು ಅಂತ ಅನ್ಸುತ್ತೆ. ನಾವು ಒಂದು ಲಿಮಿಟ್ ಮೇಲೆ ಹೋಗಕ್ಕಾಗಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ ಅಂತ ನನ್ನ ಪ್ರಕಾರ. ಫೈನ್, ಬಿಕಾಸ್ ಇವಾಗ ಇವರು ಕಾಂಗ್ರೆಸ್ ಬ್ಯಾಕ್ ಫುಟ್ ಅಲ್ಲಿ ಇದ್ರೆ ಅವರು ಏನಾದ್ರು ಮಾಡಿ ಮುಂದೆ ಬರ್ಬೋದು. ಬಿಜೆಪಿ ಅವ್ರು ಹೇಳಿದಾಗ ಏನೋ 2 ಸೀಟ್ ಕಡಿಮೆ ಇದೆ, ಅದು 2 ಮಾಡ್ಕೋಬಹುದು. ಸೊ ಎಲ್ಲ ಅವ್ರವ್ರು ಇನ್ನ ನೆಕ್ಸ್ಟ್ ಈ ಎಲೆಕ್ಷನ್ ಬರೋ ತನಕ ಯಾರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಹೇಗೆ ಕ್ಯಾಂಪೇನ್ ಮಾಡ್ತಾರೆ, ಪ್ರಾಬ್ಲಮ್ ಯಾವ ಕೌಂಟರ್ ನರೇಟಿವ್ಗಳು ಹುಟ್ಟುಕೊಳ್ಳುತ್ತೆ ಮುಂದೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಇದು. ಸೊ ಇವತ್ತಿನ ಸಂವಾದದಲ್ಲಿ ಭಾಗವಹಿಸಿದ ದರ್ಶನ್ ಜೈನ್ ಅವರಿಗೆ, ಹರಿಪ್ರಕಾಶ್ ಕೋಣೆಮನೆ ಅವರಿಗೆ, ರಮೇಶ್ ಬಾಬು ಅವರಿಗೆ, ನನ್ನ ಸ್ನೇಹಿತರು ಮತ್ತೆ ನನ್ನ ಮ್ಯಾನೇಜಿಂಗ್ ಎಡಿಟರ್ ಆಗಿರುವಂತ ದಕ್ಷಿಣಾಮೂರ್ತಿ ಅವರಿಗೆ ವಂದನೆಗಳನ್ನು ಹೇಳಿ, ಥ್ಯಾಂಕ್ಸ್ ಎವರಿಬಡಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.